ಆರಾಧನೆ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಸ್ವಾಗತ ಮಾಡುತ್ತೇವೆ. ಹಾಗೆ ಫೇಸ್ಬುಕ್ ಲೈವ್ ಮೂಲಕವಾಗಿಯೂ ಆರಾಧನೆ ಭಾಗವಹಿಸಿದ ಎಲ್ಲರನ್ನ ಬೇರನ್ನು ಸಹ ಕ್ರಿಸ್ತೇಶನ ನಾಮದಲ್ಲಿ ವಂದಿಸಿ ಸ್ವಾಗತ ಮಾಡಿದ್ದೇನೆ. ನಾವೆಲ್ಲರೂ ಎದುರಿಸಲು ನಮ್ಮ ತಲೆಗಳನ್ನು ತಗ್ಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚುತ್ತೇವೆ. ಪ್ರಾರ್ಥನಾ ಪೂರ್ವಕವಾಗಿ ದೇವರನ್ನು ಆರಾಧಿಸಲು ಕನಪಡಿಸಲು ನಾವು ಸಹ ದೇವರ ಪರಿಶುದ್ಧ ಸನ್ನಿಧಾನದಲ್ಲಿ ನಾವಿದ್ದೇವೆ. ದೇವರು ಮನಪೂರ್ವಕವಾಗಿಯೂ ಹೃದಯಾಂತರಾಳದಿಂದಲೂ ಸ್ತುತಿಸಿ ದೇವರ ನಾಮವನ್ನು ಘನಪಡಿಸಿ ಕೊಂಡಾಡಬೇಕು. ದೇವರು ಅದ್ಭುತಗಳನ್ನು ಮಾಡಿದ, ಮಹತ್ವವನ್ನು ಮಾಡಿದ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ನೀಡಿದ, ಆತನ ನಮ್ಮ ವಿನಂತಿಗಳಿಗೆ ಸ್ತೋತ್ರವನ್ನು ನಮಗೆ ಅನುಗ್ರಹಿಸಬೇಕಾದ ಆಶೀರ್ವಾದಗಳನ್ನು ಸ್ವರದಾನವನ್ನು ಆತನು ನೀಡಿದ. ನಮ್ಮ ಬದುಕನ್ನು ನಾವು ನಡೆಯಬೇಕಾದಂತಹ ರೀತಿ ನೀತಿಗಳನ್ನು ಇದರ ವಾಕ್ಯದ ಮೂಲಕವಾಗಿ ಪಾಲಿಸಿ ಕೃಪೆಗಳನ್ನು ಪಾಲಿಸುವ ಹಾಗೆ ಮಾಡಿ ಆತನ ಭಕ್ತರು ಮಕ್ಕಳು ಆಗಿರುವುದು ನಾವು ಈ ಸಮಯದಲ್ಲಿ ಆತನನ್ನು ಘನಪಡಿಸಿಕೊಳ್ಳುತ್ತಿದ್ದೇವೆ. ಸ್ತುತಿ ಮಾಡಬಹುದು. ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ದೇವರ ಕಡೆ ಒಪ್ಪಿಸಿ ದೇವರಿಗೆ ನಿಮ್ಮನ್ನೇ ಸಜೀವವಾಗಿ ಸಮರ್ಪಿಸಿ ಆತನನ್ನು ನಾಡಲಿ ಹೊರಿಸಿದ್ದೇವೆ. ಆತನ ವಾಕ್ಯವನ್ನು ಆಸಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಭಯಭಕ್ತಿಯಿಂದಲೂ ಆಲಿಸಿ ಅದನ್ನು ತಕ್ಕದಾದ ರೀತಿಯಲ್ಲಿ ಕೈಗೊಂಡು ನಡೆಯುತ್ತದೆ. ದೇವರು ತನ್ನ ಪುರುಷರ ವಾಸದಿಂದ ತನ್ನ ಆಶೀರ್ವಾದಗಳನ್ನು ಸ್ವರದಾನಗಳನ್ನು ನಮಗೆ ದಯಪಾಲಿಸುವುದರಿಂದ ಆತನ ಶ್ರೇಷ್ಠ ನಾಮಗಳನ್ನು ಹೊಂದಲು ನಿಲ್ಲಿಸಿದರಾಗಿ ಎಡಬಿಡದೆ ಪ್ರಾರ್ಥನೆ ತಕ್ಕ ಉತ್ತರ ದೊರೆಯುವುದಕ್ಕೂ ನೀವು ದೇವರನ್ನು ಬೇಡಿಕೊಳ್ಳುತ್ತಾರೆ. ದೇವರು ನಮ್ಮನ್ನು ಸಾಗಿಸಲು ಸಂರಕ್ಷಿಸುವವನು ಆಗಿರುವುದರಿಂದ ನಮ್ಮನ್ನು ನಮ್ಮ ಬದುಕನ್ನು ಆಶೀರ್ವದಿಸುವುದಕ್ಕೆ ಸಿದ್ಧನಾಗಿರುತ್ತದೆ. ನಮ್ಮ ಆರಾಧನೆಯ ಆರಂಭ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಆರಂಭವಾಗಲಿ. ಆಮೇಲೆ ಆಡುವ ಸಂಗೀತಗಳಲ್ಲಿ 246ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 246ನೇ ಸಂಗೀತ ಸುಧಾರಿಸಲಾದ ಆನಂದ ದೇವರಾಧನೆ ಪ್ರಪಂಚದಿಂದ ಬಿಡುವೆ ಕೃಪಾಸನ ಸೇವೆ.
ನಾವು ಹಾಗೆ ನಿಂತಿರುವಾಗ ಸ್ವಲ್ಪ ಭಾಗದಿಂದ ಪ್ರಾರಂಭಿಸೋಣ. ಶ್ರೀ ಲೂಕನ ಸುವಾರ್ತೆ 18ನೇ ಅಧ್ಯಾಯ ವಚನಗಳು 1ರಿಂದ 8ರವರೆಗೆ. ಹೊಸ ಒಡಂಬಡಿಕೆಯಲ್ಲಿ ಲೂಕನ ಸುವಾರ್ತೆ 18ನೇ ಅಧ್ಯಾಯ ವಚನಗಳು 1ರಿಂದ 8ರವರೆಗೆ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು ಎಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಡುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಂಡಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಲಿ. ದೇವರನ್ನುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ? ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಘನವೂ ಮಹಿಮೆಯೂ ಸ್ತುತಿಯೂ ನಿರಂತರವಾಗಲಿ. ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ಇರುವಾಗ ನಾವು ಮನಸ್ಸುಗಳಾಗಿರಬೇಕು. ಶ್ರದ್ಧೆಯಿಂದಲೂ ಭಯಭಕ್ತಿಯಿಂದ ನಿನ್ನನ್ನು ಸೇವಿಸುವ ಹಾಗೆ, ನಿನ್ನ ವಾಕ್ಯವನ್ನು ಕೇಳುವ ಹಾಗೆ, ನಿನ್ನನ್ನು ಆರಾಧಿಸಿ ಘನಪಡಿಸುವ ಹಾಗೆ ನಮ್ಮನ್ನು ಸಿದ್ಧಪಡಿಸು. ಕಳೆದ ವಾರದಲ್ಲಿ ದಿವಸಗಳಲ್ಲಿ ನಮಗೆ ಜೊತೆಗಾರನಾಗಿ ನಮಗೆ ಅನುಗ್ರಹಿಸಿದಂತಹ ಆಶೀರ್ವಾದಗಳಿಗಾಗಿ, ಆರೋಗ್ಯಕ್ಕಾಗಿ ನಿನ್ನ ಸ್ವನಾಮಗಳಿಗೋಸ್ಕರವಾಗಿ ನೀವು ವಂದಿಸ್ತೇವೆ, ನಾಡುತ್ತೇವೆ, ಉಪಕಾರಗಳನ್ನು ಹೇಳುತ್ತೇವೆ. ನಮ್ಮ ದೈನಂದಿನ ಬಾಳ್ವೆಯಲ್ಲಿ, ನಮ್ಮ ಹಾದುಹೋಗುಗಳಲ್ಲಿ, ನಮ್ಮ ಪ್ರಯಾಣಗಳಲ್ಲಿ ನಮ್ಮೊಂದಿಗೆ ಜೊತೆಗಾರನಾಗಿದ್ದುಕೊಂಡು ನಮಗೆ ಅನುಗ್ರಹಿಸಬೇಕಾದಂತಹ ಕೃಪಾವರಗಳನ್ನು ನೀವು ಕೊಟ್ಟು ನಮ್ಮ ಅಗತ್ಯಗಳ ಸ್ಪಂದನೆಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಮ್ಮ ಕಷ್ಟದ ಪರಿಸ್ಥಿತಿ, ಇಕ್ಕಟ್ಟು, ವೇದನೆಗಳ ಸಂದರ್ಭಗಳಲ್ಲಿ, ನಮ್ಮ ಕಣ್ಣೀರಿನ ನೋವಿನ ಸಮಯಗಳಲ್ಲಿ ನಮಗೆ ಆದರಿಸಿ ಧೈರ್ಯಪಡಿಸಿ ಮುನ್ನಡೆಯುವಂತಹ ದಾರಿ ತೋರಿಸಿ ನಿಮಗೆ ಆನಂದವನ್ನು. ನಮ್ಮ ವ್ಯವಹಾರಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ, ಉದ್ಯೋಗಗಳಲ್ಲಿ ಸಫಲತೆ ಯಶಸ್ಸುಗಳನ್ನು ನಿನ್ನ ಆಶೀರ್ವಾದಗಳ ಮೂಲಕವಾಗಿ, ನಿನ್ನ ಆಲೋಚನೆ ಮಾರ್ಗಗಳ ಮೂಲಕವಾಗಿ ಅಭಿವೃದ್ಧಿ ಬೆಳವಣಿಗೆ ಅನುಗ್ರಹಿಸಿದಾಗ ನಮಗೆ ವಂದಿಸ್ತೇವೆ, ಮಾಡುತ್ತೇವೆ. ನಮಗೆ ಯಾವುದೇ ವಿಧವಾದಂತಹ ಅನಾಹುತಗಳು, ಕೇಡು, ಹಾನಿ, ಗ್ರಹಾಂತರಗಳು ಬಾರದಾಗಿ
ಧೈರ್ಯವನ್ನು ಕಾಪಾಡಿದಿ. ನಿನ್ನ ನಾಮಕ್ಕೆ ಸ್ತುತಿಯಾಗಲಿ. ನಾವು ನಿನ್ನ ಸಹವಾಸದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಪ್ರಾರ್ಥನೆಯಲ್ಲಿ ನಿರತರಾಗಿರುತ್ತಾ ಅನಿನಾತ್ಮ ಪ್ರೇರಣೆಗೋಸ್ಕರವಾಗಿ ನಾವು ನಿಮಗೆ ವಂದಿಸ್ತೇವೆ. ಆಧ್ಯಾತ್ಮಿಕವಾಗಿ ಒಂದೊಂದು ನಿನ್ನ ಸಹವಾಸದಲ್ಲಿ ನಿರತರಾಗಿ ನಾವು ಜೀವಿಸುವುದು ನಮ್ಮ ಕರ್ತವ್ಯವು ಜವಾಬ್ದಾರಿಯಾಗಿರುವುದರಿಂದ ಅದರಲ್ಲಿ ತಲ್ಲೀನರಾಗಿರುತ್ತೀವಿ. ನಮ್ಮ ಪ್ರಾರ್ಥನೆಗಳಿಗೆ ತಕ್ಕ ಸಮಯಕ್ಕೆ ನೀವು ಉತ್ತರವನ್ನು ನೀಡಿ ನಾವು ಊಹಿಸುವುದಕ್ಕಿಂತಲೂ ನಾವು ಅಂದುಕೊಂಡದಕ್ಕಿಂತಲೂ ಹೆಚ್ಚಾದಂತಹ ಆಶೀರ್ವಾದವನ್ನು ನಮಗೆ ಕೊಟ್ಟಂತ ಎಲ್ಲ ನಿನ್ನ ಸ್ವದಾನಗಳಿಗೋಸ್ಕರವಾಗಿ ನಿನ್ನ ಪ್ರೀತಿಯ ಕಾರ್ಯಗಳಿಗೋಸ್ಕರವಾಗಿ ನಿನ್ನ ಮಮತೆಗೋಸ್ಕರವಾಗಿ ವಾತ್ಸಲ್ಯಕ್ಕೋಸ್ಕರವಾಗಿ ನೀವು ವಂದಿಸ್ತೇವೆ, ಕೊಂಡಾಡುತ್ತೇವೆ. ನಾವು ಈ ಕ್ಷಣದಲ್ಲಿ ಈ ಸಮಯದಲ್ಲಿ ನಿನ್ನ ಪರಿಶುದ್ಧ ಆಲಯಕ್ಕೆ ಬರುವಂತಹ ಕೃಪೆ ಮಾಡಿ ನಿನ್ನ ಆತ್ಮ ಪ್ರೇರಣೆ ನಮ್ಮನ್ನು ಆರಾಧನೆಯಲ್ಲಿ ಭಾಗಿಯಾಗುವಂತೆ ಮಾಡಿ ಫೇಸ್ಬುಕ್ ಲೈವ್ ಮೂಲಕವಾಗಿಯೂ ಸಹ ಆರಾಧನೆಯಲ್ಲಿ ಭಾಗಿಯಾಗುವಂತಹ ಈ ಭಾಗ್ಯಕರವಾದಂತಹ ಕಲಿಕೆಯನ್ನು ನಮಗೆ ದಯಪಾಲಿಸಿ ನನಗೆ ಅನಂತ ವಂದನೆಗಳು ದೇವ. ಯಾರಾದರೂ ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಸಾಯದ ಅನುಭವದಲ್ಲಿ ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಪ್ರೇರೇಪಿಸಿ ನಮ್ಮನ್ನು ಈ ಆರಾಧನೆ ಕಾರ್ಯವನ್ನು ನಡೆಸು. ಯಾವುದೇ ಶೋಧನೆಗಳು, ಸಮಸ್ಯೆಗಳು, ಪರಿಣಾಮಗಳು, ದುಶ್ಶಕ್ತಿಗಳ ಆತ್ಮನ ಕಾರ್ಯಗಳು ನಮಗೆ ಬಂದಿದ್ದಾಗ ಅದನ್ನು ಎದುರಿಸಿ ಜಯಿಸುವಂತಹ ಶಕ್ತಿಯನ್ನು ಸಾಮರ್ಥ್ಯವನ್ನು ನಮಗೆ ಅನುಗ್ರಹ ಮಾಡು. ಶೋಧನೆಗಳಿಗೆ ಬೀಳದಂತೆ ನಾವು ಪ್ರಾರ್ಥಿಸುತ್ತಾ ನಿನ್ನೊಂದಿಗೆ ನಾವು ನಮ್ಮ ಪ್ರಯಾಣವನ್ನು ನಡೆಸಿ ನೀನು ಬಯಸುವಂತಹ ನೀವು ವೀಕ್ಷಿಸುವಂತಹ ನಿನ್ನ ಚಿತ್ರದ ಮೇಲೆ ನಮ್ಮನ್ನು ನಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗುವುದಕ್ಕೆ ನಮಗೆ ಶಕ್ತಿಯನ್ನು ನೀಡು. ಯಾರ ಮುಖಾಂತರ ನೀವು ಮಾತ್ರವೇ ಘನವಾದ ಸ್ತುತಿಸೋದನ್ನು ಹೊಂದಿರುವುದಾಗಿ ಪ್ರಭು ರಕ್ಷಣವಾಗಿರುವಂತಹ ನಜರೇತಿನ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡುತ್ತೇವೆ. ವಾಪಸ್ ದೇಶಕ್ಕೆ ಸಿದ್ಧಾಂತವಾಗಿ ಇಂಥ ಒಳ್ಳೆಯ ಸಮಯಗಳು ಯೇಸುವಿನ ಬಳಿ ಬಂದಿರುವ ಗೀತೆ ಮಾಡಿ
ಆಲೋಚನೆ, ನಮ್ಮ ಮಾತು, ನಮ್ಮ ಹೃದಯದ ಧ್ಯಾನ ನಿನಗೆ ಮಾತ್ರ ಸಮರ್ಪಿಸ್ತಾ ನಾವು ಬದುಕಬೇಕಾದಂತಹ ರೀತಿಗಳನ್ನು ನಿನ್ನ ವಾಕ್ಯದ ಮುಖಾಂತರವಾಗಿ ನಮಗೆ ಈ ಸಮಯದಲ್ಲಿ ಪ್ರಬೋಧಿಸಿ ನಮ್ಮ ಮುನ್ನಡೆಸುವುದಾಗಿ ಯೇಸುವಿನ ಮುಖಾಂತರ ಈ ಪ್ರಾರ್ಥನೆಗಳನ್ನು ಬೇಡುತ್ತೇವೆ. ಆಮೆನ್. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಸಮಾಧಾನವೂ ಸಂತೋಷವೂ ಆರೋಗ್ಯವೂ ಆಗಲಿ. ಕ್ರೈಸ್ತರಾಗಿ ನಾವು ಚಿಕ್ಕಂದಿನಿಂದ ಕಲಿಯುವಂತಹ ಪಾಠ ನಾವು ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳುವ. ವೈಯಕ್ತಿಕವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಲ್ಲಾದರೂ ಒಂದು ಕಾರ್ಯಗಳನ್ನು ಪ್ರಾರಂಭಿಸುವ ಮುನ್ನ ನಾವು ಪ್ರಾರ್ಥನೆಗಳನ್ನು ಮಾಡ್ತೇವೆ, ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ತೇವೆ. ಹೀಗೆ ಚಿಕ್ಕಂದಿನಿಂದ ನಾವು ಪ್ರಾರ್ಥನೆಗಳನ್ನು ಮಾಡುವವರಾಗಿರ್ತೇವೆ. ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸದಿದ್ದರೆ ನಮಗೆ ಬೇಸರ, ನಮಗೆ ಜಿಗುಪ್ಸೆ, ಇಲ್ಲವೇ ನೋವು, ದುಃಖ, ಇವು ಸರ್ವಸಾಧಾರಣವಾಗಿ ಮನುಷ್ಯನ ಜೀವನದಲ್ಲಿ ಕಂಡುಬರುವಂತಹ ಘಟನೆಗಳು, ಘಳಿಗೆಗಳನ್ನು ನಾವು ಅನುಭವಿಸ್ತೇವೆ. ಆದರೆ ನಮ್ಮ ಪ್ರಾರ್ಥನೆಗಳು ದೇವರ ಪರಿಶುದ್ಧ ಸನ್ನಿಧಾನಕ್ಕೆ ಮುಟ್ಟುವಂತವುಗಳಾಗಬೇಕಾದರೆ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದನ್ನು ದೇವರ ವಾಕ್ಯ ನಮಗೆ ತಿಳಿಸಿದ್ದಾರೆ. ನಾವು ನಮ್ಮ ಉದ್ಯೋಗದ ನಿಮಿತ್ತವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ವ್ಯವಹಾರದ ನಿಮಿತ್ತವಾಗಿ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಶಾಂತಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ನಮಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನಾ ಮನವಿಗಳಿದ್ದರೆ ಆ ಪ್ರಾರ್ಥನೆಗಾಗಿ ನಾವು ಸಮಯವನ್ನು ನೀಡಿ ಇನ್ನೊಬ್ಬರಿಗೋಸ್ಕರವಾಗಿಯೂ ಸಹ ದೇವರ ವಾಕ್ಯವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕಾಗಿ ಹೇಳಿದೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಉತ್ತರವು ಬರಲಿಲ್ಲವಾದಂತಹ ಸಂದರ್ಭದಲ್ಲಿ, ನಾವು ಅಂದುಕೊಂಡದ್ದು ನೆರವೇರದಂತಹ ಪರಿಸ್ಥಿತಿಯಲ್ಲಿ ನಾವು ಬಿದ್ದು ಹೋಗುತ್ತೇವೆ, ನಾವು ಸೋತು ಹೋಗುತ್ತೇವೆ. ಆದರೆ ಆ ಸಂದರ್ಭದಲ್ಲಿ ನಾವು ಮಾಡಿದಂತಹ ಈ ಕ್ಷಣದ ಈ ದಿನದ ಪ್ರಾರ್ಥನೆ ನಮಗೆ ಅದಕ್ಕೆ ತಕ್ಕ ಉತ್ತರವು ಸಿಗುವ ತನಕ ನಮಗೆ ಅದು ಪರೀಕ್ಷೆಯ ಸಂದರ್ಭ. ನಮ್ಮನ್ನು ಪರೀಕ್ಷಿಸುವುದಕ್ಕೆ ನಮಗೆ ಆ ಪರಿಸ್ಥಿತಿಗಳು, ಆ ಸಂದರ್ಭಗಳು ನಮ್ಮ ಬದುಕಿನಲ್ಲಿ ಒದಗಿ ಬರುವುದಾಗಿದೆ. ಆದರೆ ನಾವು ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಭಿನ್ನಗಳನ್ನು, ನಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ಪ್ರತಿನಿತ್ಯ ಪ್ರತಿಕ್ಷಣವು ಯಾವಾಗಲೂ ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ, ಕೌಟುಂಬಿಕ ಪ್ರಾರ್ಥನೆಗಳಲ್ಲಿ, ನಮ್ಮ ಸಮಯಗಳ ಪ್ರಾರ್ಥನೆಗಳಲ್ಲಿ ನಿಲ್ಲಿಸಬಾರದು. ಎರಡೆಡೆ ನಾವು ಪ್ರಾರ್ಥನೆ ಮಾಡಬೇಕು. ಎರಡೆಡೆ ನಮ್ಮ ಭಿನ್ನಗಳನ್ನು, ವಿಜ್ಞಾಪನೆಗಳನ್ನು ದೇವರ ಪಾದಗಳಿಗೆ, ದೇವರ ಪರಿಶುದ್ಧ ಸನ್ನಿಧಾನಕ್ಕೆ ಮುಟ್ಟಿಸಬೇಕು. ಲೂಕನ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತದೆ ನೋಡ್ರಿ, ಏನಂತ ಬರ್ತದೆ? ನಮಗೆ ಮೊದಲ ಹೆಜ್ಜೆ, ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಮಗೆ ಮೊದಲ ಹೆಜ್ಜೆ ಏನಂತೆ? ಬೇಸರಗೊಳ್ಳದೆ ನಾವು ಯಾವಾಗಲೂ ಇದನ್ನ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇದನ್ನ ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ 1 ತಿಂಗಳ ನಂತರ ಆ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾಗಿರುತ್ತದೆ. ಆ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲವಾದರೆ ಬೇಸರಗೊಳ್ಳಬಾರದು, ಮತ್ತೆ ನಾವು ಪ್ರಯತ್ನ ಪ್ರಾರಂಭ ಮಾಡೋಣ. ಕೆಲವೊಮ್ಮೆ ನಾವು ಹೊಟ್ಟೆ ಹಸಿವಿದ್ದಾಗ ನಾವು ಸ್ವಲ್ಪ ತಿನ್ನುತ್ತೇವೆ. ಕೆಲವೊಮ್ಮೆ ರುಚಿಯಾಗಿದ್ದರೆ ಅಥವಾ ನಮ್ಮ ಹೊಟ್ಟೆಯಲ್ಲಿ ಇನ್ನಷ್ಟು ಸ್ಥಳ ಇದ್ದರೆ ಏನ್ ಮಾಡ್ತೀವಿ? ಇನ್ನಷ್ಟು ತಿಂತೀವಲ್ಲ, ತಿಂದು ಬಿಟ್ಬಿಡಲ್ಲ. ಕೆಲವೊಮ್ಮೆ ನಾವು ಸ್ವೀಟ್ ತಿನ್ನಲ್ಲ, ಖಾರ ತಿನ್ನಲ್ಲ, ಅಥವಾ ಈ ಪದಾರ್ಥಗಳು ತಿನ್ನಲ್ಲ ಅನ್ನೋದಾಗಿ ನಾವು ಹೇಳ್ತೇವೆ. ತಿಂದಾಗ ಚೆನ್ನಾಗಿದ್ದಾಗ ಏನಾಗ್ತದೆ? ಇನ್ನೊಂದು ಕೊಡಿ, ಇನ್ನೊಂದು ಸರಿ ತಿನ್ನೋಣ. ಯಾವ ಒಂದು ಸ್ಥಳಕ್ಕೆ ಹೋಗ್ತೇವೆ, ಆ ಸ್ಥಳಕ್ಕೆ ಹೋಗುವುದಕ್ಕೆ ಮನಸ್ಸಿನಲ್ಲಿ ಬೇಡ, ಹೋದಾಗ ಆ ಸ್ಥಳ ನಮಗೆ ಹಿಡಿಸ್ತದೆ, ನಮಗೆ ಬಹಳ ಪ್ರಿಯವಾಗ್ತದೆ. ಆದ್ರೂ ಮತ್ತೆ ಮತ್ತೆ ಹೋಗಬೇಕೆನ್ನಿಸುವಂತ ಆಸೆ, ಮತ್ತೆ ಮತ್ತೆ ಆ ಸ್ಥಳಕ್ಕೆ ನಾವು ಭೇಟಿ ಮಾಡಿದ. ಹಾಗೆಯೇ ಕೆಲವೊಮ್ಮೆ ಪ್ರಾರ್ಥನೆಗಳ ಸಮಯದಲ್ಲಿ, ಪ್ರಾರ್ಥನೆಗಳನ್ನು ಮಾಡುವಂತ ವೇಳೆಯಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡದಿದ್ದರೆ, ನಮ್ಮ ಪ್ರಾರ್ಥನೆಗೆ ದೇವರು ಲಕ್ಷ್ಯ ಕೊಡದಿದ್ದರೆ, ನೆನಪಿನಲ್ಲಿಟ್ಟರೆ ನಮ್ಮನ್ನು ದೇವರು ಪರೀಕ್ಷೆಗೆ ಒಳಪಡಿಸಿದ್ದಾರೆ. ನಾವು ಕಾಯಬೇಕಾಗುತ್ತೆ. ನಾವು ಕಾಯುತ್ತಾ
ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ನಮ್ಮ ಪ್ರಾರ್ಥನೆಯನ್ನು ಮುಂದುವರಿಸಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಈ ಒಂದು ಉದಾಹರಣೆ. 7 ವರ್ಷಗಳಲ್ಲಿ ಹೇಳ್ತಾನೆ ಯೇಸು ಸ್ವಾಮಿ, ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೇ. ದೇವರು ತಡ ಮಾಡಬಹುದು. ದೇವರು ಈ ಹೊತ್ತು ಈ ದಿನ ಈ ಕ್ಷಣ ನಮಗೆ ಒದಗಿಸುವಂತಹ ಉತ್ತರವನ್ನು ಮತ್ತೊಂದು ದಿನ ನೀಡಬಹುದು, ಮತ್ತೊಂದು ತಿಂಗಳಲ್ಲಿ ನೀಡಬಹುದು, ಇಲ್ಲ 1 ವರ್ಷ ಹಿಡಿಯಬಹುದು, ಇಲ್ಲ 10 ವರ್ಷಗಳು ನಮ್ಮ ಪ್ರಾರ್ಥನೆ ದೇವರು ಉತ್ತರವನ್ನೇ ಕೊಡದೇ ಇರಬಹುದು. ಯಾವುದೇ ರೀತಿಯಾದಂತಹ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ನಿರೀಕ್ಷಿಸುವಂತಹ ಯಾವುದೇ ಸಂಗತಿಗಳು ನೆರವೇರದಿದ್ದರೆ, ಅದು ಯಾವುದೂ ಸಹ ಅದು ಸಾಗದಿದ್ದರೆ ನೆನಪಿನಲ್ಲಿ ಬೇರೆ ನೀವು ಪರೀಕ್ಷಾ ಕೊಠಡಿಯಲ್ಲಿ ಇದ್ದೀರಿ ಎಂಬುದಾಗಿ. ಮಕ್ಕಳು ಪರೀಕ್ಷೆಯನ್ನು ಬರೆಯುವಾಗ ಎಲ್ಲರೂ ಏನ್ ಮಾಡ್ತಾರೆ, ಅವರವರ ಪರೀಕ್ಷೆಯನ್ನು ಬರೀತಾ ಇರ್ತಾರೆ. ಆ ಪರೀಕ್ಷಾ ಕೊಠಡಿಯಲ್ಲಿ ಇರುವಂತಹ ಇನ್ವಿಜಿಲೇಟರ್ ಅಂದ್ರೆ ಆ ಉಪಾಧ್ಯಾಯ ಶಿಕ್ಷಕ ಏನ್ ಮಾಡ್ತಾರೆ, ಮೌನವಾಗಿ ನಿಮ್ಮನ್ನು ವೀಕ್ಷಿಸ್ತಾರೆ. ನೀವು ಯಾವುದೇ ರೀತಿಯಿಂದ ಕಾಪಿ ಹೊಡಿಬಾರದು ಅಥವಾ ಸಮಯಕ್ಕಿಂತ ಮುಂಚಿತವಾಗಿ ನೀವು ಇದು ಹೋಗಬಾರದು. ಯಾಕಂದ್ರೆ ನಿಮ್ಮ ಸಾಮರ್ಥ್ಯ, ನಿಮ್ಮ ಜ್ಞಾನ, ನಿಮ್ಮ ತಿಳುವಳಿಕೆ, ನಿಮ್ಮ ನಂಬಿಕೆ ಎಷ್ಟಿದೆ ಎಂಬುದನ್ನು ದೇವರು ಸಹ ಪರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಗಬೇಕು, ಅಭಿವೃದ್ಧಿ ಆಗಬೇಕು, ಬೆಳವಣಿಗೆ ಆಗಬೇಕು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮಕ್ಕಳ ಶಿಕ್ಷಣದಲ್ಲಿ ಒಳ್ಳೆಯ ಫಲಿತಾಂಶ ಬರಬೇಕೆಂಬುದಾಗಿ ನೀವು ಪ್ರಾರ್ಥನೆ ಮಾಡಬಹುದು. ನಿಮಗೆ ಸಂದಂತಹ ನೀವು ಅನುಭವಿಸಿರ್ತಕ್ಕಂಥ ನೋವು, ಇಲ್ಲವೇ ಕಣ್ಣೀರು, ಯಾತನೆ, ಜಿಗುಪ್ಸೆ ಮಾಯವಾಗಿ ಸಂತೋಷದ ದಿನಗಳನ್ನು ಅನುಭವಿಸುವುದಕ್ಕೆ ನೀವು ಪ್ರಾರ್ಥನೆ ಮಾಡುತ್ತಿರಬಹುದು. ಆದರೆ ನಿಮ್ಮ ಪ್ರತಿನಿತ್ಯದ ಪ್ರತಿಕ್ಷಣದ ಪ್ರಾರ್ಥನೆ ಬಿದ್ದು ಹೋಗಬಾರದು. ನೀವು ಉತ್ತರಿಸಿದ ಸಂದರ್ಭದಲ್ಲಿ ಸೋಲಬಾರದು. ನಿಮ್ಮ ಪ್ರಾರ್ಥನೆಗಳು ಇನ್ನಷ್ಟು ಬಲವಾಗಬೇಕು, ನಿಮ್ಮ ಪ್ರಾರ್ಥನೆಗಳ ಸಮಯ ಇನ್ನಷ್ಟು ಹೆಚ್ಚಾಗಬೇಕು. ಯಾಕಂದ್ರೆ ದೇವರು ತಡ ಮಾಡುತ್ತಾನೆ, ಆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸದೆ ಇರುವುದಿಲ್ಲ. ಕೆಲವೊಮ್ಮೆ ವರ್ಷಗಳು ಹಿಡಿಯುತ್ತದೆ, ಕೆಲವೊಮ್ಮೆ ದಿನಗಳಷ್ಟು ಹಿಡಿಯುತ್ತದೆ. ಆದರೆ ನೀವು ಯಾವುದಕ್ಕೋಸ್ಕರವಾಗಿ ನಿಮ್ಮ ಪ್ರಾರ್ಥನೆಗಳಿಂದ ನೀವು ದೇವರಿಗೆ ನಿಮ್ಮ ವಿಜ್ಞಾಪನೆಗಳನ್ನು ರೂಪಿಸ್ತೀರೋ, ನೀವು ಬಯಸುವುದಕ್ಕಿಂತ, ನೀವು ಅಂದುಕೊಳ್ಳುವುದಕ್ಕಿಂತ, ನೀವು ಆಲೋಚನೆ ಮಾಡುವುದಕ್ಕಿಂತ, ನೀವು ಕಲ್ಪನೆ ಮಾಡುವುದಕ್ಕಿಂತಲೂ ಅಧಿಕವಾದಂತಹ ಮಿಗಿಲಾದಂತಹ ಆಶೀರ್ವಾದಗಳೊಂದಿಗೆ ದೇವರಿಗೆ ಉತ್ತರಿಸ್ತಾ ಇದ್ದೇವೆ. ದೇವರು ನಿಮ್ಮ ಸಮಯಕ್ಕೋಸ್ಕರವಾಗಿ ಆತನು ಕಾಯ್ದುಕೊಂಡಿರುವುದು. ಯಾಕಂದ್ರೆ ಆತನ ಆಲೋಚನೆಗಳು, ಆತನ ಮಾರ್ಗಗಳು ನಮ್ಮ ಆಲೋಚನೆಗಳಂತೆ, ನಮ್ಮ ಮಾರ್ಗಗಳಂತೆ ಇಲ್ಲ. ಹಾಗಾಗಿ ನಾವು ಏನು ಬಯಸ್ತೇವೆ ಅದಕ್ಕಿಂತಲೂ ಅಧಿಕವಾದಂತಹ ಆಶೀರ್ವಾದಗಳಿಂದ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸ್ತಾನೆ. ನಾವು ನಿರೀಕ್ಷಿಸುವುದಕ್ಕಿಂತಲೂ ಉನ್ನತವಾದಂತಹ, ಶ್ರೇಷ್ಠವಾದಂತಹ, ಅತ್ಯುನ್ನತವಾದಂತಹ ವರಗಳೊಂದಿಗೆ, ಶ್ರೇಷ್ಠ ವರದಾನಗಳೊಂದಿಗೆ, ಆಶೀರ್ವಾದಗಳೊಂದಿಗೆ ನಮ್ಮನ್ನು ಮುನ್ನಡೆಸುವರಾಗಿಲ್ಲ. ಮುಖ್ಯವಾಗಿ ಅನಾರೋಗ್ಯದ ಸಂದರ್ಭದಲ್ಲಿ, ಅಸೌಖ್ಯದ ಸಂದರ್ಭದಲ್ಲಿ ದಿನಂಪ್ರತಿ ನಾವು ರಕ್ತ ಪರೀಕ್ಷೆ ಮಾಡಿಸ್ತೇವೆ, ಅಥವಾ ವೈದ್ಯರುಗಳ ಮೂಲಕವಾಗಿ ನಾವು ಅನೇಕ ಪರೀಕ್ಷೆಗಳಿಗೆ ನಾವು ಒಳಪಡುತ್ತೇವೆ. ಪ್ರತಿನಿತ್ಯದ ಬಾಳ್ವೆಯಲ್ಲಿ ಎಲ್ಲವೂ ಸಹ ನಾರ್ಮಲ್ ಆಗಿ ಕಂಡು ಬರುವುದಿಲ್ಲ. ಈ ದಿನ ನಾವು ಮಾಡಿದ ಪರೀಕ್ಷೆಯಲ್ಲಿ ನೆಗೆಟಿವ್ ಇರಬಹುದು, ಆದರೆ ಇಂದಿನ ದಿನಮಾನದಲ್ಲಿ ಕೊರೋನಾ ಪಾಸಿಟಿವ್ ಬಂದಿರೋದು ಕಾಯಿಲೆಯಿಂದಾಗಿ. ಭಯಪಡಬಾರದು, ಹೆದರಬಾರದು, ನಾವು ನಂಬಿಕೆಯನ್ನು ಕಳ್ಕೊಳ್ಳಬಾರದು, ನಾವು ನಿರೀಕ್ಷೆಯನ್ನು ಬಿಟ್ಟುಬಿಡಬಾರದು, ಪ್ರಾರ್ಥಿಸುವುದನ್ನು ನಾವು ಬಿಟ್ಟುಬಿಡಬಾರದು. ವೈದ್ಯರು ನಮಗೆ ಅಲ್ಪ ದಿನಗಳು, ಅಲ್ಪ ಸಮಯ ನಮಗೆ ಒದಗಿಸಬಹುದು, ಆದರೆ ಆ ವೈದ್ಯರಿಗಿಂತಲೂ ಕರವೈದ್ಯರೇ ನಮ್ಮ ನಿರೀಕ್ಷೆಗಳಿಗಿಂತಲೂ ಉತ್ತಮವಾದಂತಹ ಶ್ರೇಷ್ಠ ಸಂಗತಿಗಳನ್ನು, ಅದ್ಭುತಗಳನ್ನು, ಮಹತ್ವಗಳನ್ನು ಮಾಡುವುದಕ್ಕೆ ದೇವರು ಶಕ್ತನಾಗಿರುವಾಗ ದೇವರ ಉತ್ತರಕ್ಕೋಸ್ಕರವಾಗಿ ನಾವು ಕಾಯ್ದುಕೊಳ್ಳಬೇಕು. ಬ್ಲಡ್ ರಿಪೋರ್ಟ್ ಬರುವುದಕ್ಕಿಂತಲೂ ಮೇಲಿನಿಂದ ಬರುವಂತಹ ರಿಪೋರ್ಟ್ಗಾಗಿ ನಾವು ಕಾಯ್ದುಕೊಂಡಿರಬೇಕು. ನಮಗೆ ಇನ್ನೊಬ್ಬರು ಬಂದು ಇನ್ನೊಂದರ ವಿಷಯದಲ್ಲಿ, ಫಲಿತಾಂಶದ ವಿಷಯದಲ್ಲಿ ಹೇಳುವಾಗ ಅದರ ನಿರೀಕ್ಷೆಗಿಂತಲೂ ದೇವರು ಕೊಡುವಂತಹ ಫಲಿತಾಂಶವೇನು, ದೇವರು ಕೊಡುವಂತಹ ಉತ್ತರವೇನು ಎಂಬಂತಹ ನಿರೀಕ್ಷೆ, ಹಂಬಲ ಹಾಕುವಂಥದ್ದು ನನ್ನ ಬದಲಿಗೆ. ಮನುಷ್ಯ ತನ್ನ ಜ್ಞಾನಕ್ಕೆ, ಮನುಷ್ಯ ತನ್ನ ಸಾಮರ್ಥ್ಯಕ್ಕೆ, ಮನುಷ್ಯ ತನ್ನ ಬಲಕ್ಕೆ ಶಕ್ತಿಯನುಸಾರವಾಗಿ ಉತ್ತರವನ್ನು ನೀಡುತ್ತಾನೆ, ತನ್ನ ಕಾರ್ಯಗಳನ್ನು ಮಾಡುತ್ತಾನೆ. ಆದರೆ ಅವೆಲ್ಲರಿಗಿಂತಲೂ ದೊಡ್ಡವನು ದೇವರಾಗಿದ್ದಾನೆ. ದೇವರು ಏನು ಮಾಡಲು ಶಕ್ತನಾಗಿದ್ದಾನೆ. ದೇವರು ಮಾತ್ರ ಮೂಲಕವಾಗಿ ಎಂತಹ ಮಹತ್ ಕಾರ್ಯಗಳನ್ನು, ಅದ್ಭುತಗಳನ್ನು ಮಾಡುವುದಕ್ಕೆ ಸ್ಥಿರನಾಗಿರುವಾಗ ಮನುಷ್ಯನ ಮಾತುಗಳಿಗಿಂತ ದೇವರ ಮಾತುಗಳು ಬಹಳ ಒಳ್ಳೆಯದು. ಮನುಷ್ಯನ ನಿರ್ಣಯ ನಿರ್ಧಾರಕ್ಕಿಂತಲೂ ದೇವರ
ಕಿತ್ತು ಹಾಕುವುದಕ್ಕೆ ಒಂದು ಸಮಯ, ಕಾಲ ಉಪಯುಕ್ತವಾದ್ದರಿಂದ ಪ್ರತಿಯೊಂದಕ್ಕೂ ಒಂದು ಸಮಯ. ನಾನು ಈಗಿನ ಅಭಿವೃದ್ಧಿ ಆಗದಿದ್ರೆ ಮುಂದಿನ ವರ್ಷ ದೇವರು ನನ್ನನ್ನು ಅಭಿವೃದ್ಧಿ ಮಾಡ್ತಾನೆ. ದೇವರು ಒಂದ್ ವೇಳೆ ನಾನು ಈ ಕಷ್ಟದ ಪರಿಸ್ಥಿತಿಯಲ್ಲಿ, ನೋವಿನಲ್ಲಿ, ಹಿಂಸೆಯಲ್ಲಿ, ಸಂಕಟದಲ್ಲಿ, ಕಣ್ಣೀರಿನಲ್ಲಿ ಈಗಿನ ಇದ್ದರೂ ಮುಂದಿನ ವರ್ಷ ಅಥವಾ ಮುಂದಿನ ಘಳಿಗೆಯನ್ನು ಮಾರ್ಪಡಿಸಿ ನಮಗೆ ಸುಖ ಸಂತೋಷವನ್ನು ನೀಡುತ್ತಾನೆ. ಈ ದಿನ ನಾನು ಭಯಾನಕವಾದಂತಹ ಮಾರ್ಗವಾದಂತಹ ರಾಯಭಾಗಗಳಲ್ಲಿ ನಾನು ಬಿದ್ದರೂ ಸಹ ದೇವರು ಅದರಿಂದ ನನ್ನನ್ನು ಪಾರು ಮಾಡಿ ಎಲ್ಲವುಗಳಿಗಿಂತಲೂ ಸುಕ್ಷೇಮವಾದಂತಹ, ಸುದೀರ್ಘವಾದಂತಹ ಆರೋಗ್ಯವನ್ನು, ಸೌಭಾಗ್ಯವನ್ನು, ಸುಕ್ಷೇಮವನ್ನು ನಮಗೆ ಅನುಗ್ರಹಿಸ್ತಾನೆ ಎನ್ನುವಂತಹ ಭರವಸೆ ದೇವರ ಮೇಲೆ ಇರಬೇಕು. ಈ ದಿನ ನಾನು ಸೋತಿರಬಹುದು, ಆದರೆ ಮುಂದಿನ ದಿನದಲ್ಲಿ ನಾನು ಗೆಲ್ಲುವವನಾಗಿರುತ್ತೇನೆ ಎನ್ನುವಂತಹ ಭರವಸೆ, ನಂಬಿಕೆ, ನಿರೀಕ್ಷೆ ದೇವರ ಮೇಲೆ ಇರಬೇಕಾಗಿರುತ್ತದೆ. ಹಾಗಾಗಿ 8ನೇ ವರ್ಷದಲ್ಲಿ ಯೇಸುವನ್ನು ಹೇಳ್ತಾರೆ, ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಮಾಡುವನು. ಪ್ರಶ್ನೆ ಮಾಡ್ತಾರೆ, ನನ್ನ ನಿಮ್ಮೆಲ್ಲ ನಂಬಿಕೆ ದೇವರ ಮೇಲೆ ಇರಬೇಕು, ನನ್ನ ನಿಮ್ಮೆಲ್ಲ ವಿಶ್ವಾಸ, ಭರವಸೆ ದೇವರ ಮೇಲೆ ಇರುವಾಗ ನಾವು ಊಹಿಸುವುದಕ್ಕಿಂತಲೂ, ನಾವು ಕಲ್ಪಿಸಿಕೊಳ್ಳುವುದಕ್ಕಿಂತಲೂ, ನಾವು ಅಂದುಕೊಳ್ಳುವುದಕ್ಕಿಂತಲೂ ಹೆಚ್ಚಾದಂತಹ ಅದ್ಭುತ ಮಹತ್ವಗಳನ್ನು ದೇವರು ನಮಗೆ ಹೇಳ್ತಾರೆ. ನಾವು ಬೇಸರಗೊಳ್ಳದೆ, ಎಡಬಿಡದೆ ಯಾವಾಗಲೂ ನಾವು ಪ್ರಾರ್ಥನೆ ಮಾಡಬೇಕು, ಮರೆತು ಬಿಡಬಾರದು. ಈ ದಿನ ಉತ್ತರ ಸಿಗಲಿಲ್ಲ, ಈ ದಿನ ನನ್ನ ಕಾರ್ಯ ಸಾಗಲಿಲ್ಲ, ನೆರವೇರಲಿಲ್ಲ, ಸಫಲತೆ ಯಶಸ್ಸು ಕಾಣಲಿಲ್ಲ, ಶುಭವು ಮಂಗಳಕರವಾಗಿ ನನ್ನ ಕಾರ್ಯಗಳು, ನನ್ನ ಪ್ರಾರ್ಥನೆಗಳು ಫಲಿಸಲಿಲ್ಲ ಎನ್ನುವಂತಹ ಬೇಸರಕ್ಕೆ ಇಲ್ಲದೆ, ಯಾವುದೇ ಚಿಕಿತ್ಸೆ ಇಲ್ಲದೆ, ನೋವಿಲ್ಲದೆ, ಕಣ್ಣೀರಿಲ್ಲದೆ ನಾವು ಯಾವಾಗಲೂ ಪ್ರಾರ್ಥಿಸುವಂಥದ್ದು ಅಗತ್ಯತೆ. ಇಂದಿನ ದಿನಮಾನಗಳಲ್ಲಿ ಪ್ರಾರ್ಥನೆಯ ಜೀವಿತವನ್ನು ನಾವು ಕಳೆದುಕೊಂಡಿದ್ದೇವೆ. ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಕಳೆಯುವುದನ್ನು ನಾವು ತೊಡಗಿಸಿಕೊಳ್ಳುವುದನ್ನು ನಾವು ಮರೆತು ಬಿಟ್ಟಿದ್ದೇವೆ. ನಮ್ಮ ದೈನಂದಿನ ಬಾಳ್ವೆಯಲ್ಲಿ ಲೌಕಿಕವಾಗಿ ನಾವು ಅನೇಕ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತೇವೆ, ಆದರೆ ಸ್ವಲ್ಪ ಹೊತ್ತು ದೇವರೊಂದಿಗೆ ನಾವು ಸಮಯವನ್ನು ಕಳೆಯುವುದಕ್ಕೆ ಹಿಂಜರಿಯುತ್ತೇವೆ. ನಮ್ಮ ಮಕ್ಕಳು, ಯೌವನಸ್ಥರು ತಂದೆ ತಾಯಿಯೊಂದಿಗೆ ಸಮಯವನ್ನು ಕಳೆಯುವುದನ್ನು ಮಾತು ಬಿಡುತ್ತಾರೆ, ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಸಮಯವನ್ನು ಕಳೆಯುವುದನ್ನು ನಾವು ಈಗ ಬಹಳ ಅತ್ಯಗತ್ಯವಾಗಿ ನಾವು ಕಂಡಿದ್ದೇವೆ. ಅದು ನಮ್ಮ ಪರಿಸ್ಥಿತಿಯಾಗಿರಬೇಕು. ಆದರೆ ಈ ಎಲ್ಲಾ ರೀತಿಯಾದಂತಹ ಲೌಕಿಕ ವಿಷಯಗಳಿಗೆ ನಾವು ಸಮಯವನ್ನು ಕೊಡಲಿಕ್ಕಿರುವಾಗ ಆ ಲೌಕಿಕ ಸಂಗತಿಗಳು ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ, ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ನಮ್ಮ ನೋವಿನಲ್ಲಿ ನಮ್ಮ ಕಣ್ಣೀರುಗಳನ್ನು ಹೋಗಲಾಡಿಸುವುದಕ್ಕೆ ಯಾವುದು ಸಾಧ್ಯವಿಲ್ಲ. ದೇವರೊಬ್ಬನೇ ನಮ್ಮ ಕಷ್ಟದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯನ್ನು, ನಮ್ಮ ನೋವಿನ ಪರಿಸ್ಥಿತಿಯನ್ನು, ನಮ್ಮ ಅನಾರೋಗ್ಯ ಅಸ್ವಸ್ಥತೆ ಇರುವುದನ್ನು ಬಿಡುಗಡೆ ಕೊಡುವುದಕ್ಕೆ ಸಾಧ್ಯವಾಗಿರುವಾಗ ನಾವು ದೇವರೊಂದಿಗೆ ಹೆಚ್ಚಾಗಿ ಸಮಯವನ್ನು ಕಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ದೇವರೊಂದಿಗೆ ನಾವು ಪ್ರಾರ್ಥನೆಯಲ್ಲಿ ಮಾತನಾಡಬೇಕು, ದೇವರೊಂದಿಗೆ ನಾವು ಭಿನ್ನಗಳನ್ನು ಬಿಡಬೇಕು. ಯಾಕಂದ್ರೆ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಹೇಳಿದೆ, ಮತ್ತಾಯ 7ನೇ ಅಧ್ಯಾಯದಲ್ಲಿ ಹೇಳಿದೆ, ನೀವು ಬೇಡಿಕೊಳ್ಳುವಾಗ ನಿಮಗೆ ದೊರೆಯುವುದು, ನೀವು ತಟ್ಟುವಾಗ ತೆರೆಯುವುದು, ನೀವು ಹುಡುಕುವಾಗ ದೇವರು ಸಿಕ್ಕುವುದಿಲ್ಲ. ಯಾಕಂದ್ರೆ ನಾವು ಬೇಡಿಕೊಳ್ಳುತ್ತಿದ್ದರೆ ದೇವರು ನಮಗೆ ಕೊಡುವುದಕ್ಕೆ ಸಾಧ್ಯ. ನಾವು ದೇವರ ಮನೆ ಬಾಗಿಲನ್ನು ತಟ್ಟದಿದ್ದರೆ ತೆರೆಯುವುದಕ್ಕೆ ಸಾಧ್ಯವಿಲ್ಲ. ನಾವು ದೇವರನ್ನು ಹುಡುಕದಿದ್ದರೆ ದೇವರು ನಮಗೆ ಸಿಕ್ಕುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಾವು ನಮ್ಮ ದೇವರನ್ನು ಹುಡುಕಬೇಕು. ದೇವರು ಇರುವಂತಹ ಸ್ಥಳ, ಆ ಮನೆ ಬಾಗಿಲನ್ನು ತೆರೆಯಬೇಕು. ನಮ್ಮ ಅಗತ್ಯತೆಗಳು ಏನೆಂಬುದನ್ನು ದೇವರಿಗೆ ತಿಳಿಸಬೇಕು. ದೇವರು ನಮ್ಮ ಅಗತ್ಯಗಳನ್ನು ಬಲ್ಲವನಾಗಿದ್ದಾನೆ, ಹಾಗಾಗಿ ನಾವು ನಮ್ಮ ಬಾಯಿನ ತಿಳಿಸಬೇಕು. ನಾವು ನಮ್ಮ ಹೃದಯದ ಆಲೋಚನೆಗಳ ಮೂಲಕವಾಗಿ ನಮ್ಮ ಬಯಕೆ ಏನಿದೆ, ನಮ್ಮ ಆಸೆ ಏನಿದೆ, ಅಥವಾ ನಮ್ಮ ಬೇಡಿಕೆಗಳು, ವಿಘ್ನಗಳು, ವಿಜ್ಞಾಪನೆಗಳು ಏನಿದೆ ಎಂಬುದನ್ನು ದೇವರಿಗೆ ನಾವು ಪ್ರತಿನಿತ್ಯ ನಾವು ತಿಳಿಸಬೇಕು. ನಾವು ಪ್ರತಿನಿತ್ಯ ಬಾಳ್ವೆಯಲ್ಲಿ ನಾವು ಪ್ರಾರ್ಥಿಸದೆ ಹೋದರೆ, ನಾವು ದಿನಕ್ಕೆ 2 ದಿನಕ್ಕೆ 3 ನಾವು ಪ್ರಾರ್ಥನೆ ಮಾಡದಿದ್ದರೆ, ನಮ್ಮ ಬದುಕಿನಲ್ಲಿ ನಾವು ಅಂದುಕೊಳ್ಳುವಂತಹ ಪರಿಸ್ಥಿತಿಗಿಂತಲೂ ಅತ್ಯಧಿಕವಾದಂತಹ ಆಶೀರ್ವಾದವನ್ನು ಹೊಂದುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಹಾಗಾಗಿ ಒಂದು ಅದ್ಭುತ ಕಾರ್ಯಗಳನ್ನು ದೇವರು ಮಾಡುವುದನ್ನು ನಾವು ಗಮನಿಸುವುದಾದರೆ, ಸಮುವೇಲನ ಮೊದಲನೇ ಗ್ರಂಥ 1ನೇ ಅಧ್ಯಾಯ 12ನೇ ವಚನ, 17ನೇ ವಚನ, 27ನೇ ವಚನವನ್ನು ಗಮನಿಸಿ. ಸಮುವೇಲನ ಮೊದಲನೇ ಗ್ರಂಥ 1ನೇ ಅಧ್ಯಾಯ 12ನೇ ವಚನ, 17ನೇ ವಚನ ಮತ್ತು 27ನೇ ವಚನ. ಮೊದಲು 12ನೇ ಹೊಕ್ಕಿನವನಿಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯಿಯನ್ನೇ ನೋಡುತ್ತಿದ್ದನು. ಇಲ್ಲಿ 12 ಮಕ್ಕಳಿಲ್ಲದಂತಹ ಸಮಯದಲ್ಲಿ ವರ್ಷಕ್ಕೊಂದಾವರ್ತಿ ತನ್ನ ಪತಿಯೊಡನೆ ಈ 12 ದೇವಸ್ಥಾನಕ್ಕೆ ಹೋಗುತ್ತಿದ್ದು ಯಜ್ಞಗಳನ್ನು ಸಮರ್ಪಿಸುತ್ತಿದ್ದು. ಆಕೆಗೆ ಮಕ್ಕಳಿಲ್ಲದಂತಹ ಪರಿಸ್ಥಿತಿ ಇರುವಾಗ ಆಕೆ ಬಹಳಷ್ಟು ಬೇಸತ್ತು ಹೋದುದರಿಂದ
ದೇವರ ಆಲಯದ ಸಮೀಪದಲ್ಲಿ, ದೇವರ ಆಲಯದೊಳಗೆ ಆಕೆ ಪ್ರತಿ ವರ್ಷವೂ ಬರುತ್ತಾ ಇರುವಾಗ, ಯಜ್ಞಗಳನ್ನು ಸಮರ್ಪಿಸುವಾಗ ಆಕೆ ಮಾಡುವಂತಹ ಪ್ರಾರ್ಥನೆ ಬಲು ಹೊತ್ತಿನ ಪ್ರಾರ್ಥನೆ. ಬಲು ಹೊತ್ತು ಕೇವಲ ಅಲ್ಪ ಸಮಯ, 2 ನಿಮಿಷ 3 ನಿಮಿಷ ಅಲ್ಲ, ಬಲು ಹೊತ್ತು ಎಂಬುದಾಗಿ ನೋಡುವಾಗ ಅದು ಹಲವು ಗಂಟೆಗಳು ಆಕೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಿರುವುದು ಎಂಬುದಾಗಿ ವಾಕ್ಯಭಾಗ ತಿಳಿಸುತ್ತದೆ. ಹಾಗಾದ್ರೆ ನಾವು ನಮ್ಮ ಪ್ರಾರ್ಥನೆಗಾಗಿ ಎಷ್ಟು ಸಮಯವನ್ನು ಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ? ನಾವು ಮೊಣಕಾಲುವುದಕ್ಕಾಗಿ ಪ್ರಾರ್ಥನೆ ಮಾಡುತ್ತಿಲ್ಲ, ಉಪವಾಸದಿಂದ ನಾವು ಪ್ರಾರ್ಥನೆ ಮಾಡುತ್ತಿಲ್ಲ, ಶ್ರದ್ಧೆಯಿಂದ ಭಯಭಕ್ತಿಯಿಂದ ನಮ್ಮ ವೈಯಕ್ತಿಕ ಪ್ರಾರ್ಥನೆ, ಕೌಟುಂಬಿಕ ಪ್ರಾರ್ಥನೆಗಳು, ಸಮುದಾಯದ ಪ್ರಾರ್ಥನೆಗಳನ್ನು ಮಾಡುವುದಕ್ಕೆ ನಾವು ಮುಂದಾಗಿದ್ದೇವೆ ಪ್ರಿಯರೇ. ಯಾಕಂದ್ರೆ ಪ್ರಾರ್ಥನೆಯಲ್ಲಿ ಬಲು ಹೊತ್ತಿನವರೆಗೆ ಆಕೆ ದೇವರ ಪರಿಶುದ್ಧ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. ಆದರೆ ಇಂದಿನ ದಿನಮಾನಗಳಲ್ಲಿ ನಮ್ಮ ಆಲಯದಲ್ಲೇ ಆಗಲಿ, ನಮ್ಮ ಮನೆಗಳಲ್ಲೇ ಆಗಲಿ, ನಮ್ಮ ಕುಟುಂಬ ಪ್ರಾರ್ಥನೆಗಳೇ ಆಗಲಿ, ವೈಯಕ್ತಿಕ ಪ್ರಾರ್ಥನೆಗಳಾಗಲಿ, ಯಾವುದೂ ಸಹ ನಮ್ಮಲ್ಲಿ ಹೆಚ್ಚಿನ ಹೊತ್ತು ಆಗಲಿ, ಹೆಚ್ಚಿನ ಸಮಯವನ್ನು ನಾವು ಪ್ರಾರ್ಥನೆಯಲ್ಲಿ ಕಳೆಯುವುದಕ್ಕೆ ನಮಗೆ ಹಿಂಜರಿಕೆ, ನಮಗೆ ಸೋಂಬೇರಿತನ. ಯಾಕೆ? ನಮಗೆ ಲೌಕಿಕವಾದಂತಹ ವಿಷಯಗಳು ನಮ್ಮನ್ನು ಮುತ್ತಿಕೊಂಡಿರುವಾಗ ನಾವು ಹೆಚ್ಚಿನ ಸಮಯ ಪ್ರಾರ್ಥನೆಯಲ್ಲಿ ಕಳೆಯುವುದಕ್ಕೆ, ಹೆಚ್ಚಿನ ಸಮಯವನ್ನು ನಾವು ವಾಕ್ಯದ ಧ್ಯಾನ ಮಾಡುವುದಕ್ಕೆ, ದೇವರೊಂದಿಗೆ ನಾವು ಹೆಚ್ಚಿನ ಸಮಯವನ್ನು ನಾವು ಕಳೆಯುವುದಕ್ಕೆ ನಮಗೆ ಸೋಂಬೇರಿತನ ಬಂದಿದೆ, ಆಸಕ್ತಿ ಇಲ್ಲದ ಪರಿಸ್ಥಿತಿ ಬಂದಿದೆ. ನಾವು ಸೋಂಬೇರಿಗಳಾಗಿ ನಾವು ಇರುವುದನ್ನು ನಾವು ಕಾಣಬೇಕು. ಆದರೆ ಹೆಚ್ಚಿನ ಸಮಯವನ್ನು ದೇವರ ಆಲಯದಲ್ಲಿ ಇಟ್ಟುಕೊಂಡು ತನ್ನ ಬದುಕಿನಲ್ಲಿ ದೇವರ ಸಂಗಡ ಮಾತನಾಡುತ್ತಿದ್ದಂತಹ ಅನ್ನಳಿಗೆ ದೇವರು ಉತ್ತರಿಸುತ್ತಾನೆ. 17ನೇ ವರ್ಷದಲ್ಲಿ ಏನು ಹೇಳ್ತಾನೆ? ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುತ್ತಿದ್ದಂತಹ ಏಲಿಯು ಆಕೆಗೆ ಹೇಳ್ತಾರೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರ ಪ್ರಾರ್ಥನೆಯನ್ನು ನೆರವೇರಿಸಲಿ ಎಂಬುದಾಗಿ ಏಲಿಯು ಹೇಳ್ತಾನೆ. ಏಲಿಯು ದೇವರ ಪರಿಶುದ್ಧ ಸನ್ನಿಧಾನದಲ್ಲಿ ಸೇವೆ ಮಾಡುವಂತಹ ಸೇವಕನಾಗಿರುವಾಗ ಆಕೆಯ ಅಂತರಂಗದಿಂದ ಇದ್ದಂತಹ ನೋವು, ಆಕೆ ಅಂತರಂಗದಿಂದ ಬಂದಂತಹ ಆ ಪ್ರಾರ್ಥನೆ ನುಡಿಗಳನ್ನು ಏಲಿಯು ಕಂಡುಕೊಂಡು ಹೇಳ್ತಾನೆ, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ. ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ನೀಡಲಿ ಎಂಬುದಾಗಿ ಹೇಳುವಾಗ 27ನೇ ವರ್ಷ ಹೇಳುತ್ತದೆ, ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಸಮುವೇಲನೇ. ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಸಮುವೇಲನೇ ಎಂಬುದಾಗಿ ಮಕ್ಕಳಿಲ್ಲದಂತಹ ಪರಿಸ್ಥಿತಿಯಲ್ಲಿದ್ದಂತಹ ಹನ್ನಳಿಗೆ ಆಕೆಯ ಎಡಗಡೆಯ ಬೇಸರಿಕೆಗೊಳ್ಳದೆ ಮಾಡಿದಂತಹ ಪ್ರಾರ್ಥನೆ, ದೇವರ ಮೇಲೆ ನಂಬಿಕೆ, ವಿಶ್ವಾಸದ ಭರವಸೆಯ ನಿರೀಕ್ಷೆಯ ಪ್ರಾರ್ಥನೆಗೆ ಏನೆಯೂ ದೇವರ ಮುಖಾಂತರವಾಗಿ ನುಡಿದಂತಹ ಆ ಮಾತು ಆಕೆಗೆ ಸಮುವೇಲನನ್ನು ಜನ್ಮ ನೀಡುವಂತಹ ಮೂಲಕವಾಗಿ ಆಕೆ ಪ್ರಾರ್ಥನೆಗೆ ಉತ್ತರಿಸ್ತಾನೆ. ಎಂಥ ಅದ್ಭುತವಾದ ಬೇರೆ! ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುವನಾಗಿದ್ದಾನೆ. ನಾವು ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆಗಳಿಗೆ ತಕ್ಕ ಸಮಯಕ್ಕೆ ದೇವರು ಉತ್ತರವನ್ನು ನೀಡಿ ನಮ್ಮ ಅಗತ್ಯ ಏನಿದೆಯೋ ಅವುಗಳನ್ನು ನೆರವೇರಿಸುತ್ತಾನೆ. ನಮ್ಮ ಬೇಡಿಕೆಗಳು, ನಮ್ಮ ಭಿನ್ನಗಳಿಗೆ ತಕ್ಕಂತೆ ದೇವರು ಉತ್ತರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ಪ್ರಾರ್ಥನೆ ಮಾಡುವುದಕ್ಕೆ, ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಸಮಯವನ್ನು ಕಳೆಯುವುದಕ್ಕೆ, ದೇವರಿಗೆ ನಮ್ಮ ಸಮಯವನ್ನು ಮೀಸಲಾಗಿ ಬಿಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಯಾಕಂದ್ರೆ ನಮಗೆ ಮರಿಭಾರ, ನಮಗೆ ಸಮಯವಿಲ್ಲ, ನಮಗೆ ಸೊಂಬೇರಿತನ, ನಮಗೆ ಉದ್ಯೋಗ, ನಮಗೆ ಕಾರ್ಯಭಾರಗಳು, ನಮಗೆ ಜವಾಬ್ದಾರಿಗಳು, ಕರ್ತವ್ಯಗಳು ಲೌಕಿಕ ವಿಷಯದಲ್ಲಿ ಇರುವಾಗ ಆ ಲೌಕಿಕ ವಿಷಯಗಳು ಯಾವುದು ನಮ್ಮ ಅಗತ್ಯಗಳನ್ನು ಪೂರೈಸುವುದಿಲ್ಲ. ಆ ಲೌಕಿಕ ಜಗತ್ತು ನಮ್ಮನ್ನು ದೇವರ ಆಶೀರ್ವಾದಕ್ಕೆ ನೆರವಾಗುವುದಕ್ಕೆ, ದೇವರ ಆಶೀರ್ವಾದಗಳನ್ನು ಅನುಭವಿಸುವುದಕ್ಕೆ ಯಾವ ಮಾತಕ್ಕೂ ಯಾವ ಸಂದರ್ಭದಲ್ಲಿಯೂ ಸಹ ನಮಗೆ ಯಾವುದೇ ರೀತಿಯಾದಂತಹ ಸಹಾಯ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಲೌಕಿಕ ವಿಷಯಗಳು, ಲೋಕವು, ಲೋಕದಲ್ಲಿರುವುಗಳೆಲ್ಲವೂ ಸಹ ಅದು ನಶಿಸಿ ಹೋಗುವುದು. ಯಾವನು ತಂದೆ ಚಿತ್ರದಂತೆ ನಡೆಯುತ್ತಾನೆ ಅವನೇ ನಿತ್ಯ ಕಾಲಕ್ಕೆ ಧನ್ಯನಾಗಿ ಆಶೀರ್ವಾದವನ್ನು ಹೊಂದುವನಾಗಿ ಬದುಕುವುದಾಗಿ ಯೋಹಾನನ ಮೊದಲನೇ ಪತ್ರ 15, 16, 17ರಲ್ಲಿ ತಿಳಿಸಿದ್ದಾರೆ. ಹಾಗಾದ್ರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವ ತನಕ ನಾವು ಕಾಯ್ದುಕೊಂಡಿರಬೇಕು. ಆ ಕಾಯುವಿಕೆಯ ಸಂದರ್ಭ 1 ವರ್ಷಗಳಲ್ಲಿ, 2 ವರ್ಷಗಳಲ್ಲಿ, 5 ವರ್ಷಗಳಲ್ಲಿ, 10 ವರ್ಷಗಳಲ್ಲಿ ನಮ್ಮ ನಂಬಿಕೆಯ ಪರೀಕ್ಷೆ, ನಮ್ಮ ತಾಳ್ಮೆಗೆ ಪರೀಕ್ಷೆ. ನನ್ನ ದೈವಿಕ ಸಂಬಂಧಗಳ ಅನನ್ಯ ಸಂಬಂಧವು ಬಿರುಕು ಬಿಡದೆ ಒಡೆದು ಹೋಗದೆ ನಾವು ದೇವರಿಂದ ದೂರವಾಗದೆ ಇರುವಂತಹ, ನಾವು ದೇವರೊಂದಿಗೆ ಅಂಟಿಕೊಂಡು ಇರಬೇಕೆನ್ನುವಂತಹ ಆ ಪರೀಕ್ಷೆಯ ಸಂದರ್ಭದಲ್ಲಿ ನಾವು ದೇವರನ್ನು ಮಾತನಾಡಬಾರದು, ದೇವರಿಂದ ನಾವು ದೂರವಾಗಬಾರದು. ದೇವರ ಹತ್ತಿರದಲ್ಲಿಯೇ ನಾವು ನಮ್ಮ ಪ್ರಾರ್ಥನೆಗಳನ್ನು, ಭಿನ್ನಗಳನ್ನು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ, ನಮ್ಮ ಮನೆಗಳಲ್ಲಿ, ಆಲಯದಲ್ಲಿ ನಾವು ಸಮರ್ಪಿಸಲೇ ಇರಬೇಕು.
ಹೀಗಿರುವಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವು ದೊರೆಯುವುದರಿಂದ ಪ್ರಾರ್ಥನೆಗಳಿಗೆ ಉತ್ತರಿಸುವುದಕ್ಕೆ ಯಾವುದೂ ಸಾಧ್ಯವಾಗುವುದಿಲ್ಲ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತಹ ಮಾತು ಏನಂದ್ರೆ, ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 24ನೇ ವಚನದಿಂದ ಮುಂದುವರೆದು ನೋಡುವಾಗ, ಅಪೊಸ್ತಲರ ಕೃತ್ಯ 16:24ನೇ ವಚನದಿಂದ ಮುಂದೆ, ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಡಿಸಿದನು. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಸೆರೆಮನೆಯಲ್ಲಿರುವಂತಹ ಪೌಲನು ಸೀಲನು ಅವರಿಬ್ಬರು ಯಾವುದೇ ರೀತಿಯಾದಂತಹ ಹರಟೆಯಲ್ಲಿ ಸಮಯವನ್ನು ಕಳೆಯಲಿಲ್ಲ, ಮಲಗುವಂತಹ ಸಮಯವನ್ನು ಕಳೆಯಲಿಲ್ಲ. ಅವರೇನ್ ಮಾಡ್ತಾರೆ? ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಹಾಡುತ್ತಿದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರಿರುವಂತಹ ಪರಿಸ್ಥಿತಿ, ಅವರನ್ನು ಸೆರೆಮನೆಗೆ ಹಾಕಿದ್ದಾರೆ. ಸೆರೆಮನೆಯಲ್ಲಿ ಸೊಳ್ಳೆಗಳ ಕಾಟವಿರಬಹುದು, ತಿಗಣೆಗಳ ಕಾಟವಿರಬಹುದು, ಇಲ್ಲವೇ ಸೆರೆಮನೆಯ ವಾಸ ಅವರಿಗೆ ಅವರ ಪರಿಸ್ಥಿತಿಗೆ ಸಾಧಕವಾಗಿರಲಿಲ್ಲ, ಅವರಿಗೆ ಕಂಫರ್ಟಬಲ್ ಇರಲಿಲ್ಲ, ಅವರಿಗೆ ಯಾವುದೇ ರೀತಿಯಿಂದ ಈಸಿ ಆ ಜೀವನ ಕೆಳಗೆ. ಅಂತಹ ಸಂದರ್ಭದಲ್ಲಿ, ಆ ಇಕ್ಕಟ್ಟಿನಲ್ಲಿಯೂ ಆ ಸಂದರ್ಭದಲ್ಲಿಯೂ ಅವರೇನ್ ಮಾಡ್ತಾರೆ? ಪ್ರಾರ್ಥನೆಗಳನ್ನು ಮಾಡ್ತಾರೆ, ದೇವರಿಗೆ ಸ್ತುತಿಪದಗಳನ್ನು ಮಾಡ್ತಾರೆ. ಅವರು ಮಾಡುವಂತಹ ಪ್ರಾರ್ಥನೆ, ಅವರು ಹಾಡುವಂತಹ ಹಾಡುಗಳನ್ನು ಆ ಸೆರೆಮನೆಯಲ್ಲಿ ಏನ್ ಮಾಡ್ತಾರೆ? ಲಕ್ಷ್ಯವಿಟ್ಟು ನೋಡಿ, ಎಲ್ಲರ ಗಮನವನ್ನು ಅವರ ಕಡೆಗೆ ಸೆಳೆಯುತ್ತಾರೆ. ಅವರ ಹಾಡುಗಳ ಮೂಲಕ, ಅವರ ಪ್ರಾರ್ಥನೆಗಳ ಮೂಲಕ ಸೆರೆಮನೆಯಲ್ಲಿದ್ದಂತಹ ಇತರ ಸೆರೆಮನೆ ವಾಸದವರ ಗಮನವನ್ನು ಸೆಳೆಯುತ್ತಾರೆ. ಅವರು ಮಾಡುವಂತಹ ಪ್ರಾರ್ಥನೆಯಲ್ಲಿ ಅವರನ್ನು ಭಾಗಿಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಅವರು ಹಾಡುವಂತಹ ಸ್ತುತಿ ಪದಗಳಿಗೆ ಇತರ ಸೆರೆಮನೆಯವರು ಸಹ ಅವರೊಂದಿಗೆ ಕೂಡಿಕೊಳ್ಳುವಂತವರಾಗಿರ್ತಾರೆ. ಹಾಗಾದ್ರೆ ನನ್ನೆಲ್ಲರ ಬಾಳ್ವೆಯಲ್ಲಿ ಇಂತಹ ಪರಿಸ್ಥಿತಿ ಬಂದರೆ ನಾವೇನು ಮಾಡೋದು? ನನ್ನೆಲ್ಲರ ಬಾಳ್ವೆಯಲ್ಲಿ ಇಂತಹ ಇಕ್ಕಟ್ಟು, ಇಂತಹ ಸಮಸ್ಯೆ, ಇಂತಹ ತೊಂದರೆ ಉದ್ದರೆ ನಾವೇ ಜೈಲಿಗೆ ಹೋಗಿ ಬಿಡುತ್ತಾರೆ. ನಾವೇನು ಮಾಡಬೇಕು? ನಾವು ಮಾಡುವಂಥದ್ದೇನು? ರೆಕಮೆಂಡೇಶನ್, ಇನ್ಫ್ಲೂಯೆನ್ಸ್. ನಾವು ಮಾಡುವಂಥದ್ದು, ಯಾರು ನಮಗೆ ಸಹಾಯ ಮಾಡಿ ನಮ್ಮನ್ನು ಈ ಪರಿಸ್ಥಿತಿಯಿಂದ ಬಿಡಿಸಬಹುದು ಯಾರಾಗಿದ್ದಾರೆ ಎಂದು ನಾವು ಆಲೋಚನೆ ಮಾಡಬೇಕು. ಒಂದು ವೇಳೆ ನಾವು ಸಾಲಬಾಧೆಗಳಲ್ಲಿ ಮುಳುಗುವುದಾದರೆ ನಮ್ಗೆ ಯಾರಾದರೂ ಶ್ರೀಮಂತರು ಬಂದು ನಮಗೆ ಹಣ ಕೊಡ್ತಾರೆ, ಇಲ್ಲವೇ ನಮಗೆ ಲೋಕಗಳನ್ನು ಹೇಳ್ತಾರೆ, ಇಲ್ಲವೇ ನಾವು ಕೆಳಗೆ ಬಿದ್ದು ಹೋದಂತಹ ಪರಿಸ್ಥಿತಿಯಲ್ಲಿ ಏರುವುದಕ್ಕೆ ಆಗದಿದ್ದಾಗ ನಮ್ಮನ್ನು ಯಾರಾದರೂ ಕೈ ಹಿಡಿದು ಮೇಲೆ ಕೆಡ್ತಾರಾಗಿಲ್ಲ. ನಮ್ಮ ಅನಾರೋಗ್ಯ ಅಸೌಖ್ಯದ ಸಂದರ್ಭದಲ್ಲಿ ಯಾವ ಶ್ರೇಷ್ಠ ವೈದ್ಯರ ಬಳಿ ಹೋಗಿ ನಾವು ಆರೋಗ್ಯವನ್ನು ಪಡೆಯಬಹುದು, ಸ್ವಸ್ಥತೆಯನ್ನು, ಗುಣವನ್ನು ನಾವು ಹೊಂದಬಹುದು ಎಂಬುದಾಗಿ ಇಂತಹ ಆಲೋಚನೆ ಇರುತ್ತದೆ. ಆದರೆ ಇಕ್ಕಟ್ಟಿನಲ್ಲಿ ಇರುವಂತಹ, ಸೆರೆಮನೆಯಲ್ಲಿರುವಂತಹ ಪೌಲನು ಮತ್ತು ಸೀಲನು ಇಬ್ಬರು ಅವರು ಯಾವ ರೆಕಮೆಂಡೇಶನ್ ಹೋಗಲಿಲ್ಲ, ಯಾರ ಪರವಾಗಿ ನಮ್ಮನ್ನು ಬಿಡಿಸಿ ಎಂಬುದಾಗಿ ಅವರು ಸಹಾಯಕ್ಕೆ ಹೋಗಲಿಲ್ಲ. ಅವರು ಹೋಗುವಂತಹ ಸಹಾಯ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ ಎಂಬುದಾಗಿ ದಾವೀದನ 121ರಲ್ಲಿ ಹೇಳಿದಂತೆ, ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಂತ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ ಹೇಳಿದಂತೆ ಅವರು ದೇವರ ಸಹಾಯಕ್ಕಾಗಿ ಹೋಗುತ್ತಾರೆ, ಮನುಷ್ಯರ ಸಹಾಯಕ್ಕಾಗಿ ಅಲ್ಲ. ಮನುಷ್ಯರ ರೆಕಮೆಂಡೇಶನ್ ಮಾಡಿ, ಇನ್ಫ್ಲೂಯೆನ್ಸ್ ಮಾಡಿ ಎಂಬುದಾಗಿ ಹೋಗಲಿಲ್ಲ. ಮನುಷ್ಯರ ಅಧಿಕಾರಿಗಳು, ಶ್ರೀಮಂತರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಅವರು ಮುಂದಾಗಲಿಲ್ಲ. ಅವರು ಮಾಡಿದ್ದು ಪ್ರಾರ್ಥನೆ, ಅವರು ಮಾಡಿದ್ದು ದೇವರಿಗೆ ಸ್ತುತಿಗಳನ್ನು, ಅವರು ದೇವರಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೆ. ಸ್ತುತಿ ಪದಗಳಿಂದ ಹಾಡುಗಳನ್ನು ಹಾಡುತ್ತಾರೆ, ದೇವರಿಗೆ ಸಂಕೀರ್ತಿಸುತ್ತಾರೆ. ಭಾಗ ಕೀರ್ತನೆಯ ಸಂದರ್ಭದಲ್ಲಿ ಹೇಳ್ತದೆ, ನೀವು ನೂತನ ಕೀರ್ತನೆಗಳು ದೇವರಿಗೆ ಹಾಡ್ರಿ, ಕೃತಜ್ಞತಾ ಸ್ತುತಿಯಿಂದ ದೇವರ ಪರಿಶುದ್ಧ ಸನ್ನಿಧಾನಕ್ಕೆ ಬಂದ್ರೆ ಎಂಬುದಾಗಿರುತ್ತದೆ. ಅದೇ ಕಾರ್ಯವನ್ನು ಅಲ್ಲಿ ಪೌಲನು ಮತ್ತು ಸೀಲನು ಮಾಡ್ತಾರೆ. ಅವರು ಮಾಡಿದಂತಹ ಪ್ರಾರ್ಥನೆ, ಅವರು ಹಾಡಿದಂತಹ ಹಾಡುಗಳು, ಅವರು ಮಾಡಿದಂತಹ ಸ್ತುತಿಗಳಿಗೆ ಏನಾಗ್ತದೆ? 26ನೇ ವಚನ, ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು, ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದು ಎಲ್ಲರ ಬೇಡಿಗಳು ಕಳಚಿಬಿದ್ದವು. ಅವರಿಬ್ಬರು ಮಾತ್ರ ಅಲ್ಲ, ಪೌಲ ಸೀಲನ ಬೇಡಿಗಳು ಮಾತ್ರ ಕಳಚಲಿಲ್ಲ, ಅಕ್ಕಪಕ್ಕದಲ್ಲಿದ್ದಂತಹ ಇತರ ಸೆರೆವಾಸದಲ್ಲಿದ್ದಂಥ ಎಲ್ಲ ಜನರ ಬೇಡಿಗಳು ಕಳಚಿಬಿಟ್ಟಿದ್ದಾರೆ. ಹಾಗಾದ್ರೆ ನನ್ನೆಲ್ಲರ ಪ್ರಾರ್ಥನೆ ಬಲ ಎಷ್ಟಿದೆ? ನನ್ನೆಲ್ಲರ ಪ್ರಾರ್ಥನೆಯ ಬಲ, ಶಕ್ತಿ, ಸಾಮರ್ಥ್ಯ ಎಷ್ಟಿದೆ? ಯಾಕಂದ್ರೆ ನನ್ನ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆಯ ಬಲವಿಲ್ಲ. ನಾವು ನೀವು ಯಾರು ಪ್ರಾರ್ಥನಾ ವೀರರುಗಳು ಇಲ್ಲ.
ನಮ್ಮ ಸಭೆಗಳಲ್ಲಿ ಪ್ರಾರ್ಥನಾ ವೀರರಿರಲಿಲ್ಲ. ನಮ್ಮ ಸಭೆಗಳಲ್ಲಿ ಅಥವಾ ನಮ್ಮ ಕ್ರೈಸ್ತರಲ್ಲಿ ಇಂತಹ ಮಹತ್ವಗಳನ್ನು ಮಾಡುವಂತಹ ಶಕ್ತಿ ಹೊಂದಿದಂತಹ ಯಾವುದೇ ಪ್ರಾರ್ಥನೆಯ ಸಮಯಗಳು ನಮ್ಮಲ್ಲಿಲ್ಲ. ಯಾಕಂದ್ರೆ ನಾವು ಪ್ರಾರ್ಥನೆಗೆ ಸಮಯವನ್ನೇ ಕೊಡುವುದಿಲ್ಲ. ದೇವರಿಗೆ ನಾವು ನಂಬಿಕೆಯಿಂದ ನಾವು ಬದುಕುವಂತವರಾಗಿರುವುದಿಲ್ಲ. ದೇವರಲ್ಲಿ ವಿಶ್ವಾಸವಿಡುವುದಕ್ಕಿಂತ ಅಧಿಕಾರಿಗಳಲ್ಲಿ, ಹಣದಲ್ಲಿ, ಆಸ್ತಿಯಲ್ಲಿ, ಸಂಪತ್ತಿನಲ್ಲಿ, ಸ್ಥಾನಮಾನದಲ್ಲಿ ನಾವು ನಂಬಿಕೆ ಇಟ್ಟಿರುವಾಗ ನಮ್ಮ ಪ್ರಾರ್ಥನೆಯಲ್ಲಿ ದೇವರು ಉತ್ತರ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ದೇವರನ್ನು ತಿರಸ್ಕರಿಸಿ ಮನುಷ್ಯರನ್ನು ಮೇಲಕ್ಕೆ ಎತ್ತಿಟ್ಟಿದ್ದೇವೆ. ದೇವರ ಕಾರ್ಯಗಳನ್ನು ನಾವು ತಿರಸ್ಕಾರ ಮಾಡಿ ಅದನ್ನು ಬದಿಗೊತ್ತು ಮನುಷ್ಯನ ಕಾರ್ಯಗಳನ್ನು ನಾವು ಮೇಲಕ್ಕೆ ಅಡ್ಡಕ್ಕೆ ಏರಿಸುವಾಗ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವುದಕ್ಕೆ ಸಿದ್ಧನಿರುವುದಿಲ್ಲ. ಆದರೆ ಅಂದು ಸೆರೆಮನೆಯೊಳಗಿದ್ದಂತಹ, ಅಂದು ಮಕ್ಕಳಿಲ್ಲದೆ ಆ ತವಕದಲ್ಲಿದ್ದಂತಹ, ಹಂಬಲದಲ್ಲಿದ್ದಂತಹ ಹನ್ನೆರಡಿಗೆ ಪೌರಸ್ತ್ರೀಯರಿಗೆ ಅದ್ಭುತಗಳನ್ನು ದೇವರು ಮಾಡಿದರು. ಎರಿಗೂ ಓಡಬಿದ್ದದ್ದು ಹೇಗೆ? ಎರಿಗೂ ಓಡಬಿದ್ದದ್ದು ಸಹ ಜೇಸಿಬಿ ತಗೊಂಡು ಹೋಗಿ ಅವರೇನು ಉರುಳಿಸಲಿಲ್ಲ. ಆನೆಗಳನ್ನು ಕರ್ಕೊಂಡು ಹೋಗಿ ಅವರೇನು ಆ ಗೋಡೆಗಳನ್ನು ಉರುಳಿಸಲಿಲ್ಲ. 7 ದಿವಸ ಸತತವಾಗಿ ಬೆಳಗಿನಿಂದ ಸಂಜೆ ತನಕ ಆ ಗೋಡೆಯ ಸುತ್ತಲೂ ಅವರು ಏನ್ ಮಾಡಿದ್ರು? ಸ್ತುತಿಪದಗಳನ್ನೇ ಹಾಡುವುದಾಗಿ ಏನು ಮಾಡಲಿಲ್ಲ. ಯಾವ ರೀತಿಯಾದಂತಹ ಚರ್ಚೆ ಮಾಡಲಿಲ್ಲ. ಈ ಗೋಡೆಗಳನ್ನು ಹೇಗೆ ಉರುಳಿಸಬೇಕು, ಇದೆಂತಹ ಮಹಾಗೋಡೆ, ಇದೆಂತಹ ಶಕ್ತಿಶಾಲಿಯಾದಂತಹ ಗೋಡೆಗಳಾಗಿ ಅವರು ಚಿಂತೆ ಮಾಡಲಿಲ್ಲ. ಒಂದು ವೇಳೆ ಶತ್ರುಗಳನ್ನು ಹೇಗೆ ಬುದ್ಧಿಗೆ ಹಾಕ್ತಾರೆ, ಶತ್ರುಗಳನ್ನು ನಾವು ಸಾಗುವವರಾಗಿರುತ್ತೇವ, ಶತ್ರುಗಳನ್ನು ನಾವು ಹೇಗೆ ಎದುರಿಸಬೇಕು, ಈ ಗೋಡೆಗಳನ್ನು ಉದುರಿಸಿ ಇವರನ್ನು ಬೀಳಿಸಿ ನಾವು ಹೇಗೆ ಅದರೊಳಗೆ ನಾವು ಪ್ರವೇಶ ಮಾಡಬೇಕೆನ್ನುವಂತ ಆಲೋಚನೆ ಅವರಿಗೆ ಬರಲಿಲ್ಲ. ಅವರಿಗೆ ಬಂದದ್ದೇನೆಂದ್ರೆ ದೇವರನ್ನು ಸ್ತುತಿಸಬೇಕು, ದೇವರನ್ನು ಕೊಂಡಾಡಬೇಕು, ದೇವರನ್ನು ಸ್ಮರಿಸಬೇಕು. ನಮ್ಮ ಬಾಯಿ, ನಮ್ಮ ತುಟಿ, ನಮ್ಮ ನಾಲಿಗೆಗಳು ದೇವರ ನಾಮವನ್ನು ಉಚ್ಚರಿಸುತ್ತಾ ದೇವರನ್ನು ಕೊಂಡಾಡುವಂತಹ ಸ್ತುತಿ ಪದಗಳಿಂದ ನಮ್ಮೆಲ್ಲರ ಬದುಕು ಈ 7 ದಿನಗಳು ಬೆಳಗಿನಿಂದ ಸಂಜೆ ತನಕ ಇರಬೇಕೆಂಬುದಾಗಿ ಅವರು ಆ ಗೋಡೆ ಸುತ್ತಲೂ 7 ದಿನಗಳು ಸತತವಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡ್ತಾರೆ, ದೇವರನ್ನು ಕೊಂಡಾಡ್ತಾರೆ, ದೇವರನ್ನು ಭಜಿಸ್ತಾರೆ, ದೇವರನ್ನು ಸ್ಮರಿಸ್ತಾರೆ. 7 ದಿನ ಅಂತಿಮ ಕ್ಷಣದಲ್ಲಿ ಆ ಗೋಡೆ ಹಾಗೆ ಬಿದ್ದು. ಇದು ಯಾರ ಕಾರ್ಯ? ಯಾರ ಕಾರ್ಯ? ಯಾರ ಕಾರ್ಯ? ನೋಡಿ, ಹೇಳುವುದಕ್ಕೆ ನೀವು ಮೀಸಲಿಲ್ಲ, ನಿಮ್ಮ ಬಾಯಿ ಹೋಗುದಿಲ್ಲ. ಹಾಗಾದ್ರೆ ನನ್ನ ನಿಮ್ಮೆಲ್ಲರ ಪ್ರಾರ್ಥನೆ ಇಷ್ಟು ಬಲವಾಗಿರಬೇಕು, ಇಷ್ಟು ಶಕ್ತಿಯಾಗಿರಬೇಕು, ಇಷ್ಟು ಪರಾಕ್ರಮಶಾಲಿಯುತವಾದಂತಹ ಪ್ರಾರ್ಥನೆಗಳು ನನ್ನ ನಿಮ್ಮದು ಆಗಿರಬೇಕು. ಯಾಕಂದ್ರೆ ಅಂದು ಆ ಇಸ್ರಾಯೇಲ್ ಜನರಿಗೆ ದೇವರಾದರೆ ನನಗೂ ಸಹ ದೇವರೇ. ಪೌರಸ್ತ್ರೀಯರಿಗೂ ನಮ್ಮ ದೇವರಾಗಿರುವುದಾದರೆ ನನಗೂ ನಮ್ಮ ಸಭೆಯವರು, ನನಗೂ ನಮ್ಮ ಕ್ರೈಸ್ತರಿಗೂ ಅದನ್ನು ದೇವರು. 12ಗೆ ಉತ್ತರ ನೀಡಿದಂತೆ ನನಗೂ ನಮ್ಮ ಪ್ರಾರ್ಥನೆಗೂ, ನಿಮಗೂ ನಿಮ್ಮ ಪ್ರಾರ್ಥನೆಗೂ ದೇವರು ಉತ್ತರವನ್ನು ನೀಡುತ್ತಾನೆ. ಪೌರಸ್ತ್ರೀಯರಿಗೆ ಅಂತ ಮಹಾಭೂಕಂಪ ಉಂಟಾಗುವಂತಹ ಪರಿಸ್ಥಿತಿಯನ್ನು ಅಂದು ದೇವರು ಒದಗಿಸಿದೆ. ಆದರೆ ಈಗ ನನಗೂ ಸಹ ನಿಮಗೂ ಸಹ ಅಂತಹ ಪರಿಸ್ಥಿತಿಯನ್ನು ದೇವರು ಒದಗಿಸ್ತಾರೆ. ನಾವು ಮಾಡಬೇಕಾದದ್ದು ದೇವರಿಗೆ ಪ್ರಾರ್ಥನೆ ಮಾಡಿ, ದೇವರಿಗೆ ಸ್ತುತಿ ಪದಗಳನ್ನು ಸಲ್ಲಿಸಬೇಕು, ದೇವರಿಗೆ ಕೃತಜ್ಞತೆಯಿಂದ ನಾವು ನೂತನ ಕೀರ್ತನೆಗಳು, ನೂತನ ಹಾಡುಗಳನ್ನು ನಾವು ಹಾಡುತ್ತಲೇ ಇರಬೇಕು. ದಿನಂಪ್ರತಿ ನಾವು ನಮ್ಮ ಪ್ರಾರ್ಥನೆಗಳನ್ನು ಎಡಬಿಡದೆ ಬೇಸರಗೊಳ್ಳದೆ ನಾವು ಪ್ರಾರ್ಥಿಸುವವರಾಗಿರಬೇಕು. ಪ್ರಾರ್ಥನೆಗೆ ಸಮಯಗಳಿರಬೇಕು, ಪ್ರಾರ್ಥನೆಗೋಸ್ಕರವಾಗಿ ಹೆಚ್ಚಾಗಿ ಸಮಯಗಳಿರಬೇಕು. ಪ್ರಾರ್ಥನೆ ಹೆಚ್ಚಾದ ಕೂಡಲೇ ಪ್ರಾರ್ಥನೆ ಹೆಚ್ಚಾಗಿದ್ದು, ಪ್ರಾರ್ಥನೆ ಸಮಯ ಹೆಚ್ಚಾಗಿದೆ ಎಂಬುದಾಗಿ ಹೇಳುವಂತವರಾಗಿರಬಾರದು. ಪ್ರಸಂಗ ಹೆಚ್ಚಾದ ಕೂಡಲೇ ಪ್ರಸಂಗ ಹೆಚ್ಚಾಗಿದ್ದು, ಪ್ರಸಂಗದ ಸಮಯ ಹೆಚ್ಚಾಗಿದೆ ಎಂಬುದಾಗಿ ಹೇಳುವಂತವರಾಗಿರಬಾರದು. ಈ ಕೊರೋನಾ ಸಂದರ್ಭದಲ್ಲಿ ನಾವು ಏನೇನೋ ಸ್ಥಳಗಳಿಗೆ, ಯಾವ್ಯಾವ ಸ್ಥಳಗಳಿಗೆ ನಾವು ಹೋಗ್ತೇವೆ, ಆಲಯಕ್ಕೆ ಬರುವುದಕ್ಕೆ ನಾವು ಈಚೆ. ಯಾಕೆ? ಎಲ್ಲೂ ಬರದಂತ ಕೊರೋನಾ ಆಲಯದಲ್ಲಿ ಬಂದುಬಿಡುತ್ತದೆ. ಎಲ್ಲೂ ಬರದ ಕೊರೋನಾ ಇಲ್ಲಿಗೆ ಬರುತ್ತದೆ. ಇದು ದೇವರ ಸಂವಿಧಾನವಲ್ಲ, ಇದು ದೇವರ ಪರಿಶುದ್ಧ ನಿವಾಸವಲ್ಲ. ನಾವು ಚಲನಚಿತ್ರಗಳನ್ನು ನೋಡುವಾಗ ಅಥವಾ ಬೇರೆ ಟಿವಿ ಮಾಧ್ಯಮಗಳಲ್ಲಿ ನಾವು ಸಮಯ ಕಳೆಯುವಾಗ ನಮ್ಮ ಸಮಯ ವ್ಯರ್ಥವಾಗಲಿಲ್ಲ. ಆದರೆ ಪ್ರಸಂಗ ಕೇಳುವಾಗ ನಮಗೆ ಸಮಯ ವ್ಯರ್ಥವಾಗುತ್ತದೆ, ಪ್ರಾರ್ಥನೆ ಮಾಡುವಾಗ ನಮಗೆ ಸಮಯ ವ್ಯರ್ಥವಾಗುತ್ತದೆ, ಹಾಡುಗಳನ್ನು ಹಾಡುವಾಗ ಸಮಯ ವ್ಯರ್ಥವಾಗುತ್ತದೆ. ಆದರೆ ವಾಕ್ಯವಾದ ಹೇಳಿದ್ರೆ ನೀವು ಹೆಚ್ಚಾದ ಸಮಯವನ್ನು ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳುವಾಗ, ಹಾಡುಗಳನ್ನು ಹಾಡುವಾಗ, ದೇವರಿಗೆ ಸ್ತುತಿ ಪದಗಳನ್ನು ಮಾಡುವಾಗ ಮಾತ್ರ ನಿಮಗೆ ಅದ್ಭುತಗಳು ನಡೆಯುತ್ತದೆ. ಆಸ್ಪತ್ರೆಯಲ್ಲಿ ಇಷ್ಟ ಇಲ್ಲದಿದ್ರು ಗಂಟೆಗಳಿರ್ತೀವಿ, ರೇಷನ್ಗಾಗಿ ಕ್ಯೂನಲ್ಲಿ ನಿಂತ್ಕೋತೀವಿ. ಆಸ್ಪತ್ರೆಯಲ್ಲಿ ಟೋಕನ್ ತಗೊಂಡು 40-50 ಇದ್ರು ಡಾಕ್ಟರ್ ನಮ್ಮನ್ನು ನೋಡೋದು ಕಾಯ್ಕೊಂಡಿರ್ತೀವಿ. ಆಗ ಸಮಯ ವ್ಯರ್ಥವಾಗಲಿಲ್ಲ, ಆಗ ನಮಗೆ ಬೇಸರ ಆಗಲಿಲ್ಲ. ತಲೆನೋವಿದ್ರು ನಾವು ಕಾಯ್ಕೊಂಡು ಹೋಗಿರ್ತೀವಿ, ತಲೆನೋವಿದ್ರು ನಾವು ಟಿವಿ ನೋಡ್ತೀವಿ, ತಲೆನೋವಿದ್ರು ನಾವು ಹೊರಗಡೆ ಓಡಾಡ್ತೀವಿ, ಹುಷಾರಿಲ್ಲದಿದ್ರು ನಾವು ಎಲ್ಲರೂ ತಿಳ್ಕೊಂಡು ಬರ್ತೀವಿ. ಕೊರೋನಾ ನಮ್ಮನ್ನು ಕಾಣಿದ್ರೆ ನಾವು ಸತ್ತೋಗ್ತೀವಿ, ನಾವು ಭಯ ಇದ್ರು ನಮಗೆ
ನಮಗೆ ಯಾವುದೇ ರೀತಿಯಾದಂತಹ ಭಯವಿಲ್ಲದಂತಹ, ಭೀತಿ ಇಲ್ಲದಂತಹ, ಹೆದರಿಕೆ ಇಲ್ಲದಂತಹ ಪರಿಸ್ಥಿತಿಯನ್ನು ಓಡಾಡದೆ ಪ್ರಾರ್ಥನೆ ಮಾಡುವುದಕ್ಕೆ ಮಾತ್ರ, ಕುಟುಂಬ ಪ್ರಾರ್ಥನೆ ತೊಡಗಿಸಿಕೊಳ್ಳುವುದಕ್ಕೆ ಮಾತ್ರ, ದೇವಾಲಯದಲ್ಲಿ ನಾವು ಹೆಚ್ಚಾದಂತಹ ಸಮಯಗಳಿಗೆ ಮಾತ್ರ ಸಮಯವಿಲ್ಲ. ನಮಗೆ ಸುಖವೇತನ, ನಮಗೆ ತಿರಸ್ಕಾರ ಮನೋಭಾವನೆ, ಬೇರೆ ನಾವು ದೇವರನ್ನು ಪ್ರಾರ್ಥನೆಗಳ ಮೂಲಕವಾಗಿ, ಹಾಡುಗಳ ಮೂಲಕವಾಗಿ, ಸ್ತುತಿ ಪದಗಳ ಮೂಲಕವಾಗಿ ನಾವು ಸ್ತುತಿಸುವಾಗ ದೇವರನ್ನು ನಾವು ಸನ್ಮಾನಿಸ್ತೇವೆ. ಆಗ ನಮ್ಮ ಭೂಲೋಕದ, ನಮ್ಮ ಇಹಲೋಕದ ಯಾತ್ರೆಯಲ್ಲಿ ನಮ್ಮ ಕಾರ್ಯಗಳು ಫಲ ಕಾಣುವುದಕ್ಕೆ ಸಾಧ್ಯ. ನಾವು ದೇವರನ್ನು ಸ್ತುತಿಸದಿದ್ದರೆ, ದೇವರೊಂದಿಗೆ ನಾವು ಹೆಚ್ಚಾದ ಸಮಯವನ್ನು ನಾವು ಕಳೆಯದಿದ್ದರೆ, ದೇವರು ನಮಗೆ ಯಾವುದೇ ರೀತಿಯಾದ ಅದ್ಭುತವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ನಮಗೆ ಬಂದಂತಹ ಮಾರಕವಾದಂತಹ ಕಾಯಿಲು ಸಹ ನಮ್ಮಿಂದ ಹೋಗಲಾಡಿಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಯೋಹಾನನ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನ ಹೇಳ್ತದೆ. ಯೋಹಾನ 9:31ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೋಹಾನ 9:31ರಲ್ಲಿ ಭಕ್ತಿಹೀನನ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಭಕ್ತಿಹೀನನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ನಮ್ಮ ಪ್ರಾರ್ಥನೆ ಭಯದಿಂದಲೂ, ಭಕ್ತಿಯಿಂದಲೂ, ನಿಷ್ಠೆಯಿಂದಲೂ, ಪ್ರಾಮಾಣಿಕತೆಯಿಂದಲೂ ದೇವರ ಮೇಲೆ ನಂಬಿಕೆ, ವಿಶ್ವಾಸದಿಂದ ಕೂಡಿದವುಗಳಾಗಿದೆ. ಪ್ರಾರ್ಥನೆ ಮಾಡುವಾಗ ನಾವು ಎಲ್ಲೋ ನೋಡೋದು, ಮನೆಗಳಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಟಿವಿಯಲ್ಲಿ ಇರುವ ಮೊಬೈಲ್ನಲ್ಲಿ ನಾವು ನೋಡುವುದು, ಆಲಯದಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ವೀಕ್ಷಿಸುವಂಥದ್ದು, ಪ್ರಾರ್ಥನೆಯ ಸಂದರ್ಭದಲ್ಲಿ, ಪ್ರಸಂಗದ ಸಂದರ್ಭದಲ್ಲಿ ನಾವು ಏನೊಂದು ಬೇರೊಂದು ಚಿಂತೆಯನ್ನು ನಾವು ತೊಡಗಿಸಿಕೊಳ್ಳುವಂತವಾಗಿದ್ದರೆ ದೇವರು ನಮ್ಮ ಪ್ರಾರ್ಥನೆಗಳನ್ನು ಮೆಚ್ಚುವುದಿಲ್ಲ. ದೇವರು ನಮ್ಮ ಆರಾಧನೆಗಳನ್ನು, ನಮ್ಮ ಸ್ತುತಿಯನ್ನು ಸ್ವೀಕರಿಸುವುದಿಲ್ಲ. ಬದಲಾಗಿ ನಮ್ಮ ಕಾರ್ಯಕ್ಕೆ ತಕ್ಕಂತ ಶಿಕ್ಷೆ, ದಂಡನೆ, ಶಾಪಕ್ಕೆ ನಾನು ಗುರಿ ಮಾಡ್ತಾನೆ. ಯಾಕಂದ್ರೆ ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಆರಂಭದಲ್ಲಿ ಹೇಳಿದರೆ, ಲೂಕನ ಸುವಾರ್ತೆ 18:3ರಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಎಡಬಿಡದೆ ಪ್ರಾರ್ಥನೆ ಮಾಡಿರ್ತಾರೆ. ನಿಮ್ಮ ಪ್ರಾರ್ಥನೆ ಹೇಗಿರಬೇಕಂತೆ? ಭಯದಿಂದಲೂ, ಭಕ್ತಿಯಿಂದಲೂ, ನಿಷ್ಠೆಯಿಂದಲೂ, ಪ್ರಾಮಾಣಿಕತೆಯಿಂದಲೂ ಇರಬೇಕು ಎಂಬುದಾಗಿ ಹೇಳ್ತೇನೆ. ನಾವು ಭಯಭಕ್ತಿ ಇಲ್ಲದೆ, ನಮ್ಮ ನಡತೆಗಳು, ವ್ಯಕ್ತಿತ್ವಗಳು ಸರಿಯಾಗಿರದಿದ್ದರೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುವುದಿಲ್ಲ. ನಮ್ಮ ಪ್ರಾರ್ಥನೆಗಳಿಗೆ ದೇವರು ಕಿರುಕೊಡುವುದಿಲ್ಲ. ನಮ್ಮ ಪ್ರಾರ್ಥನೆಗಳಿಗೆ ದೇವರು ಲಕ್ಷ್ಯವನ್ನು ಕೊಡುವುದಿಲ್ಲ. ಹಾಗಾದ್ರೆ ಭಯದಿಂದಲೂ, ಭಕ್ತಿಯಿಂದಲೂ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯನ್ನು, ಕೌಟುಂಬಿಕ ಪ್ರಾರ್ಥನೆಯನ್ನು, ಆಲಯದಲ್ಲಿ ಮಾಡುವಂತಹ ಪ್ರಾರ್ಥನೆ, ಇಲ್ಲ ನೀವು ಯಾವುದೋ ಒಂದು ಸ್ಥಳದಲ್ಲಿ ಮಾಡುವಂತಹ ಪ್ರಾರ್ಥನೆಯಲ್ಲಿ ನೀವು ನಿಷ್ಠೆಯಿಂದ, ಭಯದಿಂದ, ಭಕ್ತಿಯಿಂದ ದೇವರಿಗೆ ನಿಜವಾಗಿಯೂ ನಿಮ್ಮನ್ನೇ ನೀವು ಸಮರ್ಪಿಸಿಕೊಂಡವರಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸ್ತಾನೆ. ನೀವು ಅಂದುಕೊಳ್ಳುವುದಕ್ಕಿಂತಲೂ, ನೀವು ಊಹಿಸುವುದಕ್ಕಿಂತಲೂ, ನೀವು ಕಲ್ಪಿಸುವುದಕ್ಕಿಂತಲೂ ಅತ್ಯಧಿಕವಾದಂತಹ ಆಶೀರ್ವಾದಗಳ ಮೂಲಕವಾಗಿ ನಿಮ್ಮ ದೇವರು ಸ್ಪಂದಿಸ್ತಾನೆ, ನಿಮ್ಮನ್ನು ದೇವರು ಆಶೀರ್ವದಿಸ್ತಾನೆ. ಅಂತಹ ಅದ್ಭುತಗಳಿಗೆ, ಮಹತ್ವಗಳಿಗೆ ದೇವರು ನಿಮ್ಮನ್ನು ಮುನ್ನಡೆಸುವುದಾಗಿದ್ದಾನೆ. ನಿಮ್ಮ ಬದುಕಿನಲ್ಲಿ ನೀವು ಯಾವಾಗ ಪ್ರಾರ್ಥನೆಗೆ ನೀವು ಸಮಯ ಕೊಡುವುದಿಲ್ಲವೋ, ದೇವರಿಗೆ ನೀವು ಸಮಯ ಕೊಡುವುದಿಲ್ಲವೋ, ದೇವರಿಗೆ ನೀವು ಸ್ತುತಿ ಪದಗಳಿಂದ, ಪ್ರಾರ್ಥನೆಗಳಿಂದ, ವಿಜ್ಞಾಪನೆಗಳಿಂದ ನೀವು ಬೇಡಿಕೊಳ್ಳುವುದೇ ಹೋಗುವುದಿಲ್ಲವೋ, ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುವುದಿಲ್ಲ. ನಿಮ್ಮಿಂದ ಅಸಾಧ್ಯವಾದಂತಹ ಕಾರ್ಯಗಳನ್ನು ಸಾಧ್ಯ ಮಾಡಬೇಕಾದ್ರೆ, ನಿಮಗೆ ಅಸಾಧಾರಣವಾದಂತಹ ಕಾರ್ಯಗಳು ಸಾಧಾರಣವಾಗಿ ಆಗಬೇಕಾದ್ರೆ, ನಿಮಗೆ ನಿಮ್ಮ ಜೀವನದಲ್ಲಿ ಪ್ರಮೋಷನ್ಗಳು, ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಬೆಳವಣಿಗೆ ಏಳಿಗೆಗಳು, ನಿಮ್ಮ ಆದಾಯ ಸಂಪಾದನೆಯಲ್ಲಿ ಉನ್ನತ ಸ್ಥಾನಮಾನಕ್ಕೆ ನೀವು ಏರಬೇಕಾದ್ರೆ, ಅವೆಲ್ಲವೂ ನಿಮಗೆ ಬೆಳವಣಿಗೆ ಆಗಬೇಕಾದ್ರೆ, ಏರಿಕೆ ಆಗಬೇಕಾದ್ರೆ, ನಿಮ್ಮ ಕುಟುಂಬದ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ನೀವು ಮಾನಸಿಕವಾಗಿ, ಶಾರೀರಿಕವಾಗಿ ಸಮಾಧಾನ, ಶಾಂತಿ, ನೆಮ್ಮದಿಯಿಂದ ಇರಬೇಕಾದ್ರೆ ಪ್ರಾರ್ಥನೆಯಲ್ಲಿ ನೀವು ಸಮಯವನ್ನು ಕಳೆಯಲೇಬೇಕು. ಆದರೆ ಇಂದಿನ ಆಧುನಿಕ ಯುಗದಲ್ಲಿ, ತಂತ್ರಜ್ಞಾನದ ಯುಗದಲ್ಲಿ, ಸಾಮಾಜಿಕ ಜಾಲತಾಣಗಳ ಎಲ್ಲ ವಿಧವಾದಂತಹ ಆಳ್ವಿಕೆ ಸಂದರ್ಭದಲ್ಲಿ ಪ್ರಾರ್ಥನೆಗೆ ಯಾರು ಅತಿ ಹೆಚ್ಚು ಸಮಯವನ್ನು ನೀಡುತ್ತಾರೆ, ಪ್ರಾರ್ಥನೆಯಿಂದ ಯಾರು ತಮ್ಮ ಜೀವನವನ್ನು ಮುನ್ನಡೆಸ್ತಾರೆ, ಪ್ರಾರ್ಥನಾ ಪೂರ್ವಕವಾಗಿ ಯಾರು ತಮ್ಮ ಬದುಕನ್ನು ಮುಂದೆ ಸಾಗಿಸ್ತಾರೆ, ಅವರೇ ಶ್ರೇಷ್ಠರು, ಅವರೇ ಯೋಗ್ಯರು, ಅವರ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸ್ತಾರೆ. ಅಂತಹ ಪ್ರಾರ್ಥನಾ ವೀರರುಗಳಾಗಿ ನೀವು ಮಾತನಾಡಬೇಕು. ಅಂತಹ ಅದ್ಭುತಗಳನ್ನು ಮಾಡುವಂತಹ ಪ್ರಾರ್ಥನಾ ವೀರರುಗಳಾಗಿ ನಿಮ್ಮನ್ನು ಮಾರ್ಪಡಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ದೇವರಿಗೋಸ್ಕರ ಸಮಯವನ್ನು ಮುಡುಪಾಗದೆ, ದೇವರಲ್ಲಿ ಹೆಚ್ಚಾದ ಸಮಯವನ್ನು ಪ್ರಾರ್ಥನೆಗಳ ಮೂಲಕ, ಸ್ತುತಿಪದಗಳ ಮೂಲಕವಾಗಿ ನೀವು ತಮ್ಮ ಸಮಯವನ್ನು ತೊಡಗಿಸಿಕೊಳ್ಳುವುದಕ್ಕೆ ಮುಂದಾಗಿರುತ್ತದೆ. ನಿಮ್ಮ ಸಮಯವು ಅಮೂಲ್ಯವೆಂದೆನಿಸಿ ನಿಮಗೆ ಅನುಕೂಲವಿರುವಾಗಲೂ ಅನುಕೂಲವಿಲ್ಲದಿರುವಾಗಲೂ ಸಹ ಪ್ರಾರ್ಥನೆಗಳಲ್ಲಿ ನೀವು ಹೆಚ್ಚಾದ ಸಮಯವನ್ನು ಕಳೆಯಬೇಕು. ನಿಮ್ಮ ಒತ್ತಡ, ನಿಮ್ಮ ಕಾರ್ಯಭಾರ, ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ, ಉದ್ಯೋಗದ ವಿಷಯದಲ್ಲಿರ್ಬೋದು, ಕೌಟುಂಬಿಕ ಹೊಣೆಗಳಿರ್ಬೋದು, ಸಂಸಾರದ ಜವಾಬ್ದಾರಿ ಇರಬಹುದು, ಏನೇ ಇದ್ದರೂ
ಉದ್ಯೋಗದ ನಿಮಿತ್ತವಾಗಿರಲಿ, ಕುಟುಂಬದ ನಿಮಿತ್ತವಾಗಿರಲಿ, ಸಂಸಾರದ ನಿಮಿತ್ತವಾಗಿರಲಿ, ಯಾವುದೇ ನಿಮಿತ್ತವಾಗಿರಲಿ, ನಿಮ್ಮ ಸಮಯ ದೇವರಿಗಾಗಿ ಮೀಸಲಿಡದೆ ಹೋದರೆ, ನಿಮ್ಮ ಸಮಯ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಕಳೆದು ಹೋದರೆ, ನಿಮ್ಮ ಯಾವುದೇ ಅಗತ್ಯತೆಗಳು ಈ ಲೋಕದಲ್ಲಿ ಈಡೇರುವುದಿಲ್ಲ, ನೆರವೇರುವುದಿಲ್ಲ, ಫಲಿಸುವುದಿಲ್ಲ, ಸಫಲತೆಯನ್ನು ಕಾಣುವುದಿಲ್ಲ, ಯಶಸ್ಸುಗಳನ್ನು ಕಾಣುವುದಿಲ್ಲ. ಆರ್ಥಿಕವಾಗಿ, ಆರೋಗ್ಯವಾಗಿ ನೀವು ಅಭಿವೃದ್ಧಿಗಳನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಬದುಕಿನಲ್ಲಿ ಅದ್ಭುತಗಳನ್ನು ನಡೆಯುವುದಿಲ್ಲ, ನಿಮ್ಮ ಬದುಕಿನಲ್ಲಿ ಮಹತ್ವಗಳು ಆಗುವುದಿಲ್ಲ. ಪೌರಸ್ತ್ರೀಯರಿಗೆ ಸಂಭವಿಸಿದಂತಹ ಘಟನೆಗಳು, ಇಸ್ರಾಯೇಲರು ಗೋಡೆಯನ್ನು ಉರುಳಿಸಿದಂತಹ ಘಟನೆಗಳು, ಹನ್ನರಿಗೆ ಮಗುವಾದಂತಹ ಸಂಗತಿಗಳು ಇಂದು ನನ್ನ ನಿಮ್ಮೆಲ್ಲರ ಮಧ್ಯದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ನಾವು ಒಂದಲ್ಲ ಇನ್ನೊಂದು ಬಗೆಯಲ್ಲಿ ನಾವು ಜೀವಿಸ್ತಾ ಇರುವಾಗ ಅಂತಹ ಅದ್ಭುತಗಳು, ಮಹತ್ವಗಳು ನಮ್ಮ ಬದುಕಿನಲ್ಲಿ, ನಮ್ಮ ಕೌಟುಂಬಿಕ ಬಾಳ್ವೆಯಲ್ಲಿ, ನಮ್ಮ ಸಮುದಾಯದ ಬಾಳ್ವೆಯಲ್ಲಿ, ನಮ್ಮ ಸಭೆ ಬಾಳ್ವೆಯಲ್ಲಿ, ನಮ್ಮ ಕ್ರೈಸ್ತ ವಿಶ್ವಾಸಗಳ ಬಾಳ್ವೆಯಲ್ಲಿ ಆಗಬೇಕಾದ್ರೆ ನಾವು ಪ್ರಾರ್ಥನಾ ವೀರರಾಗಬೇಕು. ಪ್ರಾರ್ಥನೆಯನ್ನು ನಾವು ವಿಚಾರ ಸಮಯವನ್ನು ಪ್ರಾರ್ಥನೆಗೋಸ್ಕರವಾಗಿ ನಮ್ಮ ಜೀವಿತವನ್ನು ನೋಡಬಾರಬೇಕು. ಮೊಣಕಾಲುಗಳು ನೀವು ಪ್ರಾರ್ಥನೆ ಮಾಡಿದ್ರೆ, ದಾವೀದನು ತ್ರಿಕಾಲದಲ್ಲಿ ಆತನು ದಿನಕ್ಕೆ 3 ಅವಧಿ ಪ್ರಾರ್ಥನೆ ಮಾಡಿದಂತೆ ನಿಮ್ಮ ಸಮಯವನ್ನು ನೀವು ದೇವರಿಗೋಸ್ಕರ 3 ಹೊತ್ತು ನೀವು ಪ್ರಾರ್ಥನೆ ಮಾಡುವುದಕ್ಕೆ ಮೀಸಲಿಡಬೇಕು. ಕನಿಷ್ಠ ಪಕ್ಷ 2 ಹೊತ್ತಾದರೂ ಬೆಳಗ್ಗೆ ಎದ್ದ ಕೂಡಲೇ ಮಲಗುವ ಮುನ್ನ ದೇವರಿಗೋಸ್ಕರವಾಗಿ ದೇವರಲ್ಲಿ ನೀವು ಪ್ರಾರ್ಥನೆ ಮಾಡುವುದಕ್ಕೆ ಮುಂದಾಗಲಿ. ಸಮಯ ಸಿಕ್ಕಾಗ ನೀವು ಪ್ರಾರ್ಥನೆ ಮಾಡಬೇಕು, ಉಪವಾಸದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಇಂದು ನಮಗೆ ಇನ್ನೂ ಕೊರೋನಾ ಪರಿಸ್ಥಿತಿ ಮಹಾಭೀಕರವಾಗಿ ಭಯಂಕರವಾಗಿ ಸಂಭವಿಸಿದೆ, ಅದು ನಮ್ಮನ್ನು ಹೆದರಿಸಿದೆ ಎಂಬುದಾಗಿ ನಾವು ನೆನೆಸುವುದಾದರೆ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಪ್ರಾರ್ಥನೆಯ ಮಹತ್ವದ ಸಂಗತಿಗಳಿಲ್ಲ. ಪ್ರಾರ್ಥನೆಗಳಿಗೆ ನಾವು ಸಮಯವನ್ನು ನೀಡುತ್ತಿಲ್ಲ, ವ್ಯರ್ಥವಾಗಿ ನಾವು ಸಮಯವನ್ನು ಕಳೆಯುತ್ತಾ ಇದ್ದೇವೆ. ಉದ್ಯೋಗದಲ್ಲಿ ಸಂಪಾದನೆ ಮಾಡುತ್ತಾ ಇದ್ದೇವೆ, ಆದರೆ ಕೊರೋನಾ ಹೋಗ್ತಾ ಇಲ್ಲ. ನಾವು ಶಿಕ್ಷಣದ ಮೇಲೆ ಶಿಕ್ಷಣ, ಜ್ಞಾನದ ಮೇಲೆ ಜ್ಞಾನ, ತಿಳುವಳಿಕೆಗಳ ಮೇಲೆ ತಿಳುವಳಿಕೆಯನ್ನು ಪಡೆಯುತ್ತಾ ಇದ್ದೇವೆ, ಕೊರೋನಾ ಹೋಗಲಿಲ್ಲ. ಆದರೆ ಅಂದು ಯಾವುದೇ ರೀತಿಯಾದಂತಹ ದೇವರಿಗೆ ಮೊರೆ ಇಟ್ಟಂತಹ ಪೌರಸ್ತ್ರೀಯರಿಗೆ ಅದ್ಭುತವೇನಾಯಿತು? ಮಹಾಭೂಕಂಪದ ಮೂಲವಾಯಿತು. ಇಂದು ಒಂದು ವೇಳೆ ಕ್ರೈಸ್ತ ಜನರು ದೇಶದಾದ್ಯಂತ, ನಮ್ಮ ಭಾರತ ದೇಶದಾದ್ಯಂತ 2 ಕೋಟಿ ಜನರು ನಾವು ಪ್ರಾರ್ಥನೆಯಲ್ಲಿ ಒಂದೇ ಮನಸ್ಸಿನಿಂದ ಒಂದೇ ಸಮಯದಲ್ಲಿ ಉಪವಾಸದಿಂದ ನಾವು ಪ್ರಾರ್ಥಿಸುವುದಾದರೆ ದೇವರು ಉತ್ತರ ಕೊಡುವುದಿಲ್ಲ, ದೇವರು ಮಹತ್ಕಾರ್ಯ ಮಾಡುವುದಿಲ್ಲ, ದೇವರು ಅಭಿವೃದ್ಧಿ ಮಾಡುವುದಿಲ್ಲ. ಮಾಡ್ತಾನೆ, ದೇವರು ಮಾಡ್ತಾನೆ, ನಾವು ಮಾಡುವುದಿಲ್ಲ. ದೇವರಿಗೆ ಮನಸ್ಸಿದೆ, ನಮಗೆ ಮನಸ್ಸಿಲ್ಲ. ಕುಷ್ಠರೋಗಿ ಹೇಳಿದ, ನಿನಗೆ ಮನಸ್ಸಿದ್ದರೆ ಶುದ್ಧ ಮಾಡಬಹುದು. ಮೊದಲು ನಮಗೆ ಮನಸ್ಸಿರಬೇಕು. ಪ್ರಾರ್ಥನೆ ಮಾಡುವುದಕ್ಕೆ ಮೊದಲು ನಮಗೆ ಮನಸ್ಸಿರಬೇಕು. ಹೆಚ್ಚಿನ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯುವುದಕ್ಕೆ, ವಾಕ್ಯದ ಧ್ಯಾನ ಮಾಡುವುದಕ್ಕೆ, ದೇವರಿಗೆ ಸ್ತುತಿಯನ್ನು, ಕೊಂಡಾಟವನ್ನು ಮತ್ತು ಮಹಿಮೆಯನ್ನು ಸಲ್ಲಿಸುವುದಕ್ಕೆ ಮೊದಲು ನನ್ನ ಮನಸ್ಸಿನಲ್ಲಿ ವೈಯಕ್ತಿಕವಾಗಿ ಕಳೆದು ಹೋದರೆ ನಾವು ಮತ್ತೊಬ್ಬರಿಂದ ಅಪೇಕ್ಷಿಸುವಂಥದ್ದು ಅದು ವ್ಯರ್ಥ. ಅದಾದ ಬೇರೆ ಈಗ ನಾನು ಫೇಸ್ಬುಕ್ ಲೈವ್ ಮೂಲಕವಾಗಿ ಯಾರೇ ಈ ಪ್ರಸಂಗವನ್ನು ವೀಕ್ಷಿಸಿರಿ ಅಥವಾ ಇರುವಂತಹ ನೀವುಗಳೇ ಈ ಪ್ರಾರ್ಥನೆಗಳನ್ನು ಇಲ್ಲ ಈ ಪ್ರಸಂಗಗಳನ್ನು ಕೇಳುವಾಗ ನಿಮ್ಮ ಪ್ರಾರ್ಥನೆಯ ಸಮಯ ಹೆಚ್ಚಾಗಲಿದೆ. ಏನೋ ಅರ್ಜೆಂಟ್ ಆಗಿ ಹೋಗ್ತಾ ಇದ್ರ ಆ ಕ್ಯಾಲೆಂಡರ್ ಇರುವಂತಹ ಒಂದು ವಾಕ್ಯವನ್ನು ಓದಿ 2 ನಿಮಿಷ ಹೀಗೆ ಅಥವಾ 1 ಸೆಕೆಂಡ್ ಅಥವಾ 10 ಸೆಕೆಂಡ್ 30 ಸೆಕೆಂಡ್ ಇದ್ದು ಪ್ರಾರ್ಥನೆ ಮಾಡುವಾಗ ಅದು ಅರ್ಜೆಂಟ್ ಪ್ರಾರ್ಥನೆ, ಉತ್ತರ ಸಿಕ್ಕುವುದಿಲ್ಲ. ಅದೆಲ್ಲ ಏನಂದ್ರೆ ದೇವರಿಗೆ ನಾನು ಇದನ್ನ ಸಮಯ ಕೊಡಬೇಕಾಗಿತ್ತು, ಕೊಟ್ಟು ಬಿಡೋಣ. ನಿಜವಾಗಿ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ ಅಥವಾ ನೀವು ಏನೋ ಒಂದು ಸಾಧನೆ ಮಾಡಬೇಕೆಂಬುದಾಗಿ ಎಷ್ಟು ಆಸಕ್ತಿಯಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಯದಿಂದ, ಭಕ್ತಿಯಿಂದ ಅದರಲ್ಲಿ ನೀವು ಪ್ರಯಾಸ ಪಡ್ತಿರಲ್ಲ. ಆದಾಯ ಗಳಿಸುವುದಕ್ಕೆ, ಸಂಪಾದನೆ ಮಾಡುವುದಕ್ಕೆ, ಸಾಧನೆಗಳನ್ನು ಮಾಡುವುದಕ್ಕೆ, ರೆಕಾರ್ಡ್ ಮಾಡುವುದಕ್ಕೆ ನೀವು ಪ್ರಯಾಸ ಪಡ್ತಿರಲ್ಲ. ಅಷ್ಟು ಪ್ರಯಾಸವನ್ನು ನೀವು ದೇವರ ವಾಕ್ಯಕ್ಕೋಸ್ಕರವಾಗಿ, ಪ್ರಾರ್ಥನೆಗೋಸ್ಕರವಾಗಿ ನೀವು ಕೊಡದಿದ್ದರೆ ದೇವರ ಉತ್ತರ ನಿಮಗೆ ಸಿಕ್ಕುವುದಿಲ್ಲ. ದೇವರ ಅದ್ಭುತಗಳನ್ನು ಮಹತ್ವವನ್ನು ಮಾಡುವುದಕ್ಕೆ ಶಕ್ತನಾಗಿರುವುದಿಲ್ಲ. ಒಂದು ವೇಳೆ ನಮ್ಮ ಸಮಯ ಹೆಚ್ಚಾಗಿ ದೇವರೊಂದಿಗೆ ಕಳೆಯುವುದಾದರೆ ದೇವರು ಕಾಪಾಡ್ತಾನೆ, ದೇವರು ನಮ್ಮನ್ನು ಸಂರಕ್ಷಿಸ್ತಾನೆ. ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸ್ತಾನೆ. ಹನ್ನೆರಡಿಗೆ ಮಗುವನ್ನು ಕೊಟ್ಟಂತೆ ನಿಮಗೂ ಸಹ ಕೊಡ್ತಾನೆ. ಪೌರಸ್ತ್ರೀಯರಿಗೆ ಅದ್ಭುತ ಮಾಡಿದಂತೆ ನಿಮ್ಮ ಬದುಕಿನಲ್ಲಿ ಅದ್ಭುತ ಮಾಡ್ತಾನೆ. ನಿಮ್ಮ ಜೀವನದ ಎದುರು ಮಹಾಗೋಡೆಯಾಗಿ ಏನೇ ಶೋಧನೆಗಳು, ಏನೇ ತೊಂದರೆಗಳು, ಏನೇ ಸಮಸ್ಯೆಗಳು, ಏನೇ ಅನಾರೋಗ್ಯ, ಅಸೌಖ್ಯ, ಅಸ್ವಸ್ಥತೆ ಇದ್ದರೂ ಅವುಗಳನ್ನು ಸುಖವಾದಂತ ರೀತಿಯಲ್ಲಿ ಉರುಳಿಸುವುದಕ್ಕೆ ನಿಮ್ಮ ಮನಸ್ಸು, ನಿಮ್ಮ ತುಟಿಗಳು, ನಿಮ್ಮ ಬಾಯಿ ದೇವರನ್ನು ಸ್ತುತಿಸುವುದಕ್ಕೆ ಮುಂದಾಗಿದೆ, ಪ್ರಾರ್ಥಿಸುವುದಕ್ಕೆ ಮುಂದಾಗಿದೆ. ಆಗ ಮಾತ್ರ
ಆ ಅದ್ಭುತಗಳನ್ನು ಅನುಭವಿಸುವುದಕ್ಕೆ ಸಾಧ್ಯ, ಮಹತ್ವಗಳನ್ನು ಅನುಭವಿಸುವುದಕ್ಕೆ ಸಾಧ್ಯ. ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಭಕ್ತಿಹೀನರನ್ನು ನೀವು ಪ್ರಾರ್ಥಿಸಬೇಡಿ. ಭಯದಿಂದ ಭಕ್ತಿಯಿಂದ ದೇವರಿಗೋಸ್ಕರ ಸಮಯವನ್ನು ಕೊಡುವಾಗ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಅರ್ಧ ತಾಸಿನಿಂದ ನೀವು 1 ತಾಸು ನೀವು ಸಮಯವನ್ನು ಕೊಡುವಾಗ 24 ಗಂಟೆಗೆ 2 ಗಂಟೆ, 24 ಗಂಟೆಗೆ 2 ಗಂಟೆ, 10 ಗಂಟೆಗೆ 1 ಗಂಟೆ ಅಂದ್ರೆ 20 ಗಂಟೆಗೆ 2 ಗಂಟೆ. ಹಾಗಾದ್ರೆ 24 ಗಂಟೆಗೆ ನೀವು ಎಷ್ಟು ತಾಸು ಇರಬೇಕಾದ್ರೆ 2 ಗಂಟೆ ನೀವು ಸಮಯ ಕಳೆಯಬೇಕು. ಕಳೆಯೋದು ಸಾಧ್ಯ? ಕಳಿಬಹುದು, ನಿಜವಾಗಿ ಕಳಿಬಹುದು. ಆದ್ರೆ ನಾವು ಕಳೆಯೋದು ಯಾಕೆ? ನಮ್ಮ ಸಮಯ ಉದ್ಯೋಗದಲ್ಲಿದೆ, ನಮ್ಮ ಸಮಯ ಒತ್ತಡದಲ್ಲಿದೆ, ನಮ್ಮ ಸಮಯ ಸಮಸ್ಯೆ ಇದೆ, ನಮ್ಮ ಸಮಯ ಅನಾರೋಗ್ಯದಲ್ಲಿದೆ. ನಮ್ಮ ಸಮಯ ವ್ಯರ್ಥವಾಗಿ ಕಳೆಯುವಂತಹ ಅನೇಕ ಲೌಕಿಕ ವಿಚಾರಗಳಿರುವುದರಿಂದ ದೇವರಿಗೆ ಕೊಡುವಂತಹ ಸಮಯವನ್ನು ನಾವು ಬಿಟ್ಟು ಲೋಕದ ಜನರಿಗೆ ನಾವು ನೀಡ್ತಾ ಇದ್ದೇವೆ. ಆಗ ನಮಗೆ ನಷ್ಟ ಸಂಭವಿಸದೆ ಹೋಗುತ್ತೆ. ನಮಗೆ ಏನು ವಿಧವಾದಂತಹ ಅದ್ಭುತಗಳನ್ನು ನಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ, ಮಹತ್ವವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಬದುಕನ್ನು ಬದಲಾಯಿಸಿಕೊಳ್ಳ್ರಿ, ನಿಮ್ಮ ಸಮಯವನ್ನು ಮಾರ್ಪಡಿಸಿಕೊಳ್ಳ್ರಿ. ನಿಮ್ಮ ಸಮಯದ ಬದಲಾವಣೆ, ಸಮಯದ ನುಡುಗು, ಸಮರ್ಪಣೆ ದೇವರಿಗೆ, ಪ್ರಾರ್ಥನೆಗೆ, ವಾಕ್ಯಕ್ಕೆ ಭಯದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಅದ್ಭುತಗಳು ನಡೆಯದಿದ್ದರೆ ನಾನು ಬೇಕಾದರೆ ಮಾಡೋಣ. ನೀವು ಅದ್ಭುತಗಳನ್ನು ಇಷ್ಟು ಮಾಡಿದ್ರೆ ನಮಗೆ ಅದ್ಭುತ ಆಗಲಿಲ್ಲ ಅಂದ್ರೆ ವಾಕ್ಯವು ಸುಳ್ಳಾಗುತ್ತದೆ, ನಾನು ಸುಳ್ಳುಗಾರನಾದರೆ ನಾನು ಸಹ ಮಾಡುವುದಕ್ಕೆ ಮನಸ್ಸಿಲ್ಲ. ನೀವು ಸಮಯವನ್ನು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಉಪವಾಸದಲ್ಲಿ ಕಳೆದರೆ ಅದ್ಭುತ ಆಗದಿದ್ದರೆ ದೇವರು ನಿಮಗೆ ಉತ್ತರಿಸಲಿಲ್ಲವಾದರೆ ಆಗ ನೀವು ಬದುಕಿಗೆ ಪ್ರಶ್ನೆ ಮಾಡಿ. ಆಗಬೇಕಾದ್ರೆ ನೀವು ದೇವರ ವಾಕ್ಯವನ್ನು ದೇವರಿಗೆ ಪ್ರಶ್ನೆ ಮಾಡಬೇಡಿ. ಅದರ ಮಾತ್ರಕ್ಕೆ ನಿಮ್ಮ ಉತ್ತರವು ತರನಾಗಿ ಬರುವುದಾದರೆ ನೀವು ಪರೀಕ್ಷೆಯಲ್ಲಿದ್ದೀರಿ. ನಿಮ್ಮ ನಂಬಿಕೆಯ ಪರೀಕ್ಷೆ ಇದೆ, ನಿಮ್ಮ ಭರವಸೆ ಪರೀಕ್ಷೆ ಇದೆ, ನಿಮ್ಮ ನಿರೀಕ್ಷೆಯ ಪರೀಕ್ಷೆ ಇದೆ, ನಿಮ್ಮ ತಾಳ್ಮೆಯ ಪರೀಕ್ಷೆ ಇದೆ. ಅದನ್ನು ಗೆಲ್ಲುವುದಕ್ಕಾಗಿ ಎಡಬಿಡದೆ ಯಾವಾಗಲೂ ನೀವು ಪ್ರಾರ್ಥನೆಗೆ ಮುಂದಾಗಿದ್ದಾರೆ. ನೀವು ಪ್ರಾರ್ಥನೆಗಳಾಗಿ, ಪ್ರಾರ್ಥನೆ ಬದುಕಿನಲ್ಲಿ ಹೆಚ್ಚಾಗಿ ಸಮಯಗಳಾಗಿ ದೇವರ ಆ ಮಾರ್ಗದಲ್ಲಿ ಮುನ್ನಡೆಸಲಿ. ಆಮೇಲೆ ನಮ್ಮ ಕಾಣಿಕೆಯನ್ನು ನಾವು ದೇವರಿಗೆ ಸಮರ್ಪಿಸೋಣ. ತಮಿಳಿನ ಒಂದು ಗೀತೆಯನ್ನು ಮಾಡುವ ಮೂಲಕ ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸೋಣ.
ನಾವು ಹೊರಗೆ ಸ್ವೀಕರಿಸುವ ಸಮಯಗಳಿಗೋಸ್ಕರವಾಗಿ ಸತ್ಯವಾಗುವುದಕ್ಕೆ ನೀವು ಸಹಾಯಿಸಲು ಕೊಡುವ ಮನಸ್ಸನ್ನು ಹೆಚ್ಚಾಗಿಸಿಕೊಳ್ಳುವವರೇ ಸಂತೋಷವಾಗಿ ಕೊಡುವವರೇ ದೇವರ ಪ್ರೀತಿಗಾಗಿ ನಾವು ಸಂತೋಷವಾಗಿ ಲಭಿಸುವುದಕ್ಕೆ ಸಹಾಯ ಸ್ವಾಮಿ ಹೇಳಿದ್ದೇವೆ ಎರಡನೇ ಧೈರ್ಯವಾಗಿ ಬೇಸರಗಳಲ್ಲಿ ನಾವು ಪ್ರಾರ್ಥನೆಗಳನ್ನು ನಾವು ಮಾಡುವುದಕ್ಕೆ ನಮಗೆ ಶಕ್ತಿ ಸಮಯದಲ್ಲಿ ಒತ್ತಡದಲ್ಲಿ ನಾವು ಪ್ರಾರ್ಥನೆಗಾಗಿ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಸರಿಯಾಗಿ ಹೆಚ್ಚಿನ ಸಮಯವನ್ನು ನಾವು ಪಡೆಯುವುದಕ್ಕೆ ನಮಗೆ ಸಹಾಯ ನಿನ್ನನ್ನು ಸ್ತುತಿಸುವುದಕ್ಕೆ ನಿನ್ನ ಸ್ತುತಿ ಪದಗಳಿಂದ ನಾವು ಆಡುವುದಕ್ಕೆ ನಮ್ಮ ಸಮಯವನ್ನು ನಾವು ಮುಡುಪಾಗಿಟ್ಟು ನಮ್ಮ ಸಮಯವನ್ನು ನಿನಗೋಸ್ಕರ ಸಮರ್ಪಿಸಿಕೊಳ್ಳುವುದಕ್ಕೆ ನಮಗೆ ಮನಸ್ಸನ್ನು ನಿನ್ನ ಕೃಪೆಯು ನಿನ್ನ ದಯೆಯು ನಮ್ಮ ಮೇಲೆ ಇದ್ದುಕೊಂಡು ನಮ್ಮ ಪ್ರಾರ್ಥನೆಗಳಿಗೆ ನೀನು ಉತ್ತರಿಸು ನಮ್ಮ ವಿನ್ನಗಳಿಗೆ ಜ್ಞಾಪನೆಗಳಿಗೆ ನೀನು ಸ್ತೋತ್ರವನ್ನು ನಿನ್ನ ಪರಲೋಕದ ದ್ವಾರಗಳನ್ನು ತೆರೆದು ನಾವು ಸೋಕಿನಲ್ಲಿ ಅಸ್ವಸ್ಥತೆಯಲ್ಲಿ ಕಷ್ಟ ಶೋಧನೆಗಳು ಹಿಂಸೆ ಸಂಕಟದಲ್ಲಿ ನೋವಿನಲ್ಲಿ ಜಿಗುಪ್ಸೆಯಲ್ಲಿ ಯಾತನೆಯಲ್ಲಿ ವ್ಯಥೆಯಲ್ಲಿ ಕಣ್ಣೀರಿನಲ್ಲಿ ಹೋದರೆ ತಕ್ಕದಾದಂತಹ ರೀತಿಯಲ್ಲಿ ಯೆಹೋವ ನೀರಾಗಿ ನೀವು ಅನುಗ್ರಹಿಸು ಯೆಹೋವ ರಾಫಾಗಿದ್ದುಕೊಂಡು ನೀವು ಆರೋಗ್ಯವನ್ನು ಪಾಲಿಸು ಯೆಹೋವ ಸತ್ಯವಾಗಿ ನೀವು ನ್ಯಾಯ ನೀತಿಯನ್ನು ಸತ್ಯವನ್ನು ಸ್ಥಾಪಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಬದುಕಿನಲ್ಲಿ ನಾವು ಲೌಕಿಕವಾಗಿ ಹೆಚ್ಚಾದ ಸಮಯವನ್ನು ನಾವು ಕಳೆಯದೆ ನಾವು ಹೆಚ್ಚಿನ ಸಮಯವನ್ನು ನಿನ್ನಗೋಸ್ಕರವಾಗಿ ನಿನ್ನಲ್ಲಿ ನಾವು ನಂಬಿಕೆ ಭರವಸೆ ವಿಶ್ವಾಸದಿಂದ ಇರುವುದಕ್ಕಾಗಿ ನಮ್ಮನ್ನು ನೀವು ಬಲಪಡಿಸಿ ರೂಪಿಸಿ ಅದನ್ನು ನಡೆಸುವ ಸ್ವಾಮಿ ನಾವು ಸೂಕ್ತದಲ್ಲಿರುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಶೇಖರ್ ಮತ್ತು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅನಾರೋಗ್ಯ ನಿಮಿತ್ತ ಅವರನ್ನು ನಿನ್ನ ಸ್ವಸ್ಥ ಹಸ್ತದಲ್ಲಿ ಅವರು ಮುಟ್ಟಿ ಗುಣಪಡಿಸಿ ಆರೋಗ್ಯವನ್ನು ಬಲಶಕ್ತಿ ಸಾಮರ್ಥ್ಯ ಚೈತನ್ಯವನ್ನು ಕೊಟ್ಟು ಶೀಘ್ರವೇ ಗುಣಮುಖರಾಗಿ ಆರೋಗ್ಯವನ್ನು ಸೂಚಿಸಿಕೊಂಡು ಮಾಡುವುದಕ್ಕೆ ನೀನು ಸಹಾಯ ಮಾಡಿ ಬಲಪಡಿಸಿಕೊಂಡು ನಡೆಸು. ನಾವೆಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ವೈಯಕ್ತಿಕವಾಗಿ ಸಭೆಯಾಗಿ ಸಮುದಾಯವಾಗಿ ಇಲ್ಲವೇ ಕುಟುಂಬವಾಗಿ ಎಲ್ಲ ಪ್ರಾರ್ಥನೆಗಳನ್ನು ಕೇಳಿಸುತ್ತೇವೆ. ನಾವು ಭಯದಿಂದ ಭಕ್ತಿಯಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಮ್ಮನೆ ಜೀವಿತವನ್ನೇ ನಮ್ಮ ಸಮಯಗಳನ್ನೇ ನಿನಗೆ ಸಮರ್ಪಿಸಿಕೊಳ್ಳುವುದಾಗಿ ನಾವು ಪ್ರಾರ್ಥಿಸುವುದಕ್ಕೆ ನೀನನ್ನು ಆತ್ಮವಾಗಿ ಬಲಪಡಿಸಿ ಪ್ರೇರಣೆ ನೀಡುತ್ತಾ ಉತ್ತೇಜನ ನೀಡುತ್ತಾ ಮುನ್ನಡೆಸಬೇಕಾಗಿ ಪ್ರಭು ರಕ್ಷಕರಾದ ನಜರೇತಿನ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಇನ್ನು 55ನೇ ಸಂಗೀತವನ್ನು ಮಾಡೋಣ. ಇನ್ನು 55ನೇ ಸಂಗೀತ ಜಪಕಾರ ಈ ರೀತಿಯ ವಾಕ್ಯ ಕೇಳಿಕೊಂಡು ಅದರಿಂದ ಆಶೀರ್ವಾದ ತುಂಬ Oh
ಪ್ರಾರ್ಥನೆಯನ್ನು ಎಲ್ಲರೂ ಒಮ್ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನಿನ್ನ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ನೀರು ದಯಪಾಲಿಸು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಳಿನ ತಪ್ಪು ದೇವರ ಆಶೀರ್ವಾದ ನಂಬಿಕೆಯಿಂದ ಹೊಂದಿಕೊಳ್ಳಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ವಿತ ನಡೆಸುವಿಕೆ ನಿಮ್ಮೆಲ್ಲರ ಸಂಗಡ ಪ್ರಾರ್ಥನಾ ಜೀವನದಲ್ಲಿ ಹೆಚ್ಚಾಗಿ ಸಮಯದಲ್ಲಿ ನಿತ್ಯ ಕಾಲಕ್ಕೂ ನೆಲೆಯಾಗಲಿ. ಆಮೆನ್.